ಮೇವು ಮೆಲುಕು. ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ. ಜೀವನವೆಷ್ಟು ಚೆನ್ನಾಗಿದೆ, ಕಲ್ಪನೆಗಿಂತಲೂ ಮಿಗಿಲಾಗಿದೆ. ಸಹಯೋಗ ವಲಯ ಕೃಷಿ ಸಂಶೋಧನಾ ಕೇಂದ್ರ, ಬಿಸಿ ಫಾರಂ, ಮಂಡ್ಯ. ಎಷ್ಟೊಂದು ಸೌಂದರ್ಯವಿದೆ, ಎಷ್ಟೊಂದು ಆನಂದವಿದೆ. ಕೇಳಿ ಮೇವು ಮೆಲುಕು. ಮೈ ಒಟ್ಟಿ ಕಣ್ತೆರೆದು ಆನಂದಿಸು, ಇದ ಕೊಟ್ಟ ದೇವರಿಗೆ ನೀ ವಂದಿಸು. ರೈತ ಬಾಂಧವರೇ, ಇವತ್ತಿನ ಮೇವು ಮೆಲುಕು ನೂತನ ಬಾನುಲಿ ಸರಣಿಯಲ್ಲಿ ದಕ್ಷಿಣ ಒಣಪ್ರದೇಶದಲ್ಲಿ ಬೆಳೆಯಬಹುದಾದ ಪ್ರಮುಖ ಮೇವಿನ ಬೆಳೆಗಳನ್ನು ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಸಹ ಸಂಶೋಧನಾ ನಿರ್ದೇಶಕರಾದ ಡಾ ಎನ್ ಶಿವಕುಮಾರ್ ಅವರೊಂದಿಗೆ ಸಂದರ್ಶನವಿದೆ. ಎಷ್ಟೊಂದು ಸೌಂದರ್ಯವಿದೆ, ಎಷ್ಟೊಂದು ಆನಂದವಿದೆ. ಡಾಕ್ಟರ್ ಶಿವಕುಮಾರ್ ಅವರೇ, ನಮಸ್ಕಾರ. ನಮಸ್ಕಾರ. ಹಾಗೆ ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ತಾವು ಇವತ್ತಿನ ದಿವಸ ನಮ್ಮ ಭಾಗದಲ್ಲಿ ಅಂದರೆ ದಕ್ಷಿಣ ಒಣ ವಲಯದಲ್ಲಿ ಬೆಳೆಯಬಹುದಾದಂತಹ ಮೇವಿನ ಬೆಳೆಗಳು, ಅದರ ಬೇಸಾಯ ವಿಧಾನಗಳು, ಮೇವಿನ ಬೆಳೆಗಳ ಬೇಸಾಯದ ಪ್ರಾಮುಖ್ಯತೆ, ಈ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಮೊದಲನೇದಾಗಿ ವಿಸಿ ಫಾರಂ ಕೃಷಿ ಮೇಳ ಈ ಬಾರಿ ಬಹಳಷ್ಟು ಯಶಸ್ವಿ ಆಯಿತು. ಹೇಳಿ ಸರ್, ಹೇಗಿತ್ತು ಕೃಷಿ ಮೇಳದ ಅನುಭವ? ಈ ಸಾರಿಯ ಕೃಷಿ ಮೇಳ ನಮಗೆ ಬಹಳ ಸಂತೋಷವನ್ನು ತಂದುಕೊಟ್ಟಿದೆ. ಏನಂತಂದರೆ, ನಾವು ಪ್ರತಿ ವರ್ಷ ಕೃಷಿ ಮೇಳವನ್ನು ಮಾಡುವಾಗ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಬರಲಿ, ಅವ್ರಿಗೆ ಬೇಕಾದಂಥ ಕೃಷಿ ಸಂಬಂಧಿ ಮಾಹಿತಿ ಅವ್ರಿಗೆ ಸಿಕ್ಕಲಿ ಅನ್ನೋ ಒಂದು ಉದ್ದೇಶದಿಂದ ನಾವು ಪ್ರತಿ ವರ್ಷ ಈ ಕೃಷಿ ಮೇಳವನ್ನು ನಾವು ಆಯೋಜನೆ ಮಾಡ್ತೀವಿ. ಈ ಸಾರಿಯ ಕೃಷಿ ಮೇಳ ನವೆಂಬರ್ 26 ಮತ್ತು 27ನೇ ತಾರೀಕು ನಡೆಯಿತು. 2 ದಿನಗಳ ಕಾರ್ಯಕ್ರಮದಲ್ಲಿ ನಾವು ನಿರೀಕ್ಷೆಗೂ ಮೀರಿ ಹೆಚ್ಚಿನ ಸಂಖ್ಯೆಯ ರೈತರು ಬಂದಿದ್ದರು. 1,20,000 ಜನರು ಈ ಕೃಷಿ ಮೇಳದಲ್ಲಿ ಭಾಗವಹಿಸಿದ್ರು. ಅವರಿಂದ ಬಂದಂಥ ಪ್ರತಿಕ್ರಿಯೆ ನಮಗೆ ಬಹಳ ಉತ್ಸಾಹವನ್ನು ತಂದುಕೊಟ್ಟಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಉತ್ಸಾಹದಿಂದ ನಮ್ಮ ಕೃಷಿ ಮೇಳವನ್ನು ಮಾಡಿ ರೈತರಿಗೆ ಬೇಕಾದಂಥ ಎಲ್ಲ ಮಾಹಿತಿಯನ್ನು ಒದಗಿಸುವಂಥ ಪ್ರಯತ್ನದಲ್ಲಿ ನಾವಿದ್ದೀವಿ. ಏನು ವಿಶೇಷ ಇತ್ತು ಸರ್ ಈ ಬಾರಿ ಕೃಷಿ ಮೇಳದಲ್ಲಿ? ಒಂದು ಜನರ ಭಾಗವಹಿಸುವಿಕೆ ಮತ್ತು ನೀವು ಗುರುತಿಸುವಂಥ ಏನು ವಿಶೇಷಗಳಿದ್ದು? ಈ ಸಾರಿ ನಾವು ರೈತರಿಗಾಗಿ ಒಂದು ಬೆಳೆಯ ಪ್ರಾತ್ಯಕ್ಷಿಕೆಯನ್ನು ಏರ್ಪಾಡು ಮಾಡಿದ್ವಿ. ಅದರಲ್ಲಿ ನಮ್ಮ ಭಾಗದ ಬಹಳ ಮುಖ್ಯವಾದಂಥ ಬೆಳೆಗಳಾದಂಥ ಭತ್ತ, ರಾಗಿ, ಮುಸ್ಕಿನ ಜೋಳ, ಹತ್ತಿ, ಜೋಳ, ಮೇವಿನ ಬೆಳೆಗಳು ಮತ್ತು ಹೊಸದಾಗಿ 2 ಬೆಳೆಗಳನ್ನು ನಾವು ಈ ಸಾರಿ ಪರಿಚಯ ಮಾಡಿಕೊಟ್ಟಿದ್ದೀವಿ. ಅಡಲೆ ರಾಗಿ ಮತ್ತು ಬಂಬಾರ ನೆಲಗಡಲೆ ಅಂತ ಹೇಳೋಂಥ 2 ಹೊಸ ಬೆಳೆಗಳನ್ನ ರೈತರು ನೋಡಲಿಕ್ಕಾಗಿ ಜಮೀನಿನಲ್ಲಿ ನಾವು ಅದನ್ನು ಬೆಳೆದು ಪ್ರಾತ್ಯಕ್ಷಿಕೆಯನ್ನು ಏರ್ಪಾಡು ಮಾಡಿದ್ವಿ. ಅವನ್ನು ನೋಡಿ ಹೆಚ್ಚಿನ ರೈತರು ಬಹಳ ಸಂತೋಷ ಪಡೋದಲ್ಲದೆ, ಬೆಳೆಗಳನ್ನು ಯಾವ ರೀತಿ ಬೆಳಿಬೇಕು, ಬೆಳೆಯುವಂಥ ತಳಿಗಳು ಮತ್ತು ತಾಂತ್ರಿಕತೆಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಂಡು ಬಹಳ ಸಂತೋಷವನ್ನು ವ್ಯಕ್ತಪಡಿಸಿದ್ರು. ಜೊತೆಗೆ 200ಕ್ಕೂ ಹೆಚ್ಚಿನ ಸಂಖ್ಯೆಯ ವಸ್ತು ಪ್ರದರ್ಶನದ ಮಳಿಗೆಗಳನ್ನ ನಾವು ಆಯೋಜನೆ ಮಾಡಿದ್ವಿ. ಅದರಲ್ಲಿ ವಿವಿಧ ಸರ್ಕಾರೇತರ ಸಂಸ್ಥೆಗಳು, ಅಭಿವೃದ್ಧಿ ಇಲಾಖೆಗಳು, ಬೇರೆ ಬೇರೆ ಕೃಷಿ ವಿಶ್ವವಿದ್ಯಾನಿಲಯದ ಅಂಗಸಂಸ್ಥೆಗಳು ಇವೆಲ್ಲವೂ ಕೂಡ ಭಾಗವಹಿಸಿ ಅಲ್ಲಿ ಕೃಷಿ ವಸ್ತು ಪ್ರದರ್ಶನದಲ್ಲಿ ಅವರ ತಾಂತ್ರಿಕತೆಗಳನ್ನ ಪ್ರದರ್ಶನ ಮಾಡಿ ರೈತರಿಗೆ ಬೇಕಾದಂಥ ವಸ್ತುಗಳನ್ನ, ಪರಿಕರಗಳನ್ನ, ಬಿತ್ತನೆ ಬೀಜವನ್ನು ಮಾರಾಟ ಮಾಡಿದರು. ಹಾಗೆ ನರ್ಸರಿಗೆ ಕೂಡ ಇದ್ದದ್ರಿಂದ ನರ್ಸರಿಯಲ್ಲಿ ಬೇಕಾದಂಥ ಹಲವಾರು ಹಣ್ಣು ಮತ್ತು ಹೂವಿನ ಗಿಡಗಳನ್ನ ರೈತರು ಬಹಳ ಈ ಸಾರಿ ಸಂತೋಷದಿಂದ ತಗೊಂಡು ಹೋಗಿದ್ದಾರೆ. ಅದೂ ಅಲ್ಲದೆ ಈ ಸಂದರ್ಭಗಳಲ್ಲಿ ಕೃಷಿ ಕಾರ್ಮಿಕರ ಲಭ್ಯತೆ ಕಡಿಮೆ ಇರೋದ್ರಿಂದ ಜನಗಳು ಈಗ ಯಾಂತ್ರೀಕರಣಕ್ಕೆ ಹೋಗುವಂಥ ಅವಶ್ಯಕತೆ ಜಾಸ್ತಿ ಇದೆ. ಹಾಗಾಗಿ ಕೃಷಿನಲ್ಲಿ ಜಮೀನನ್ನು ತಯಾರು ಮಾಡುವ ಹಂತದಿಂದ ಹಿಡಿದು ಒಕ್ಕಲುತನ, ಕುಯ್ಲು ಆದ ನಂತರ ಅದರಿಂದ ಬೇಕಾದ ಉತ್ಪನ್ನಗಳನ್ನ ಮಾಡುವಂಥ ಮಟ್ಟದವರೆಗೆ ಬೇಕಾದಂಥ ಯಂತ್ರಗಳನ್ನು ನಾವು ಈ ಸಾರಿ ಪ್ರದರ್ಶನಕ್ಕೆ ಇಟ್ಟಿದ್ವಿ. ಜೊತೆಗೆ ಅಲ್ಲಲ್ಲೇ ನಾವು ಅವುಗಳನ್ನ ಚಾಲನೆ ಮಾಡಿ ರೈತರಿಗೆ ಮಾಹಿತಿಯನ್ನು ಒದಗಿಸಿದ್ವಿ. ಕಳೆದ ವಾರ ಮೇವು ಮೆಲುಕು ಅನ್ನೋಂತಹ ಒಂದು ಬಾನುಲಿ ಸರಣಿ ಕಾರ್ಯಕ್ರಮ ವಿಸಿ ಫಾರಂನ ಕೋಲ್ಮನ್ ಸಭಾಂಗಣದಲ್ಲಿ ಉದ್ಘಾಟನೆ ಆಯಿತು. ಏನಿದು, ಯಾತಕ್ಕೋಸ್ಕರ ಈ ಬಾನುಲಿ ಸರಣಿ? ಈ ಸರಣಿಯ ಮೂಲಕ ವಲಯ ಕೃಷಿ ಸಂಶೋಧನಾ ಕೇಂದ್ರ ವಿಸಿ ಫಾರಂ ಏನು ಹೇಳೋದಕ್ಕೆ ಹೊರಟಿದೆ? ಈಗಾಗಲೇ ನಾವು ನಮ್ಮ ಕೃಷಿ ಮೇಳಕ್ಕೆ ಮುನ್ನುಡಿಯಾಗಿ ನಾವು ಕೃಷಿ ದೀವಿಗೆ ಅನ್ನುವಂಥ ಒಂದು ಬಾನುಲಿ ಸರಣಿ ಕಾರ್ಯಕ್ರಮವನ್ನು ನಾವು ಕಳೆದ ಜೂನ್ನಿಂದ ನವೆಂಬರ್ ತನಕ ನಾವು ನಡೆಸ್ಕೊಟ್ವಿ. ಅದರಲ್ಲಿ ಕೃಷಿಗೆ ಸಂಬಂಧಪಟ್ಟಂಥ ಹಲವಾರು ತಜ್ಞರು ಬಂದು
ಅವರವರ ವಿಭಾಗದ ಮಾಹಿತಿಯನ್ನು ರೈತರಿಗೆ ಒದಗಿಸಿದ್ದಾರೆ. ಅದರಿಂದ ಉತ್ತಮವಾದ ಪ್ರತಿಕ್ರಿಯೆ ಬಂತು. ಆ ಮಧ್ಯದಲ್ಲಿ ಹಲವಾರು ರೈತರು ನಮಗೆ ಪಶು ಸಂಗೋಪನೆಗೆ ಬೇಕಾದಂಥ ಮಾಹಿತಿಯನ್ನು ನಮಗೆ ಒದಗಿಸ್ಕೊಡಿ ಅಂತ ತಮ್ಮ ಬೇಡಿಕೆಯನ್ನು ಇಟ್ಟದ್ರಿಂದ ವಿಶೇಷವಾಗಿ ನಾವು ಈ ಸಾರಿ ಮೇವಿನ ಬೆಳೆಗಳು ಮತ್ತು ಪಶು ಸಂಗೋಪನೆ, ಕುರಿ, ಕೋಳಿ, ಆಡು, ಹಂದಿ ಸಾಕಾಣಿಕೆ, ಮೀನುಗಾರಿಕೆ ಆಗ್ಬೋದು, ಈ ಎಲ್ಲ ಮಾಹಿತಿಗಳನ್ನ ಒಳಗೊಂಡಂತೆ ಒಂದು ವಿಶೇಷವಾದ ಸರಣಿಯನ್ನು ಮಾಡಿ ಆ ಮೂಲಕ ರೈತರಿಗೆ ಮೇವು ಬೆಳೆಗಳ ಬಗ್ಗೆ ಮತ್ತು ಪಶು ಆಹಾರ ಆಗಬಹುದು ಅಥವಾ ಅದರ ಆರೈಕೆ ಮತ್ತು ಅದರ ಆರೋಗ್ಯದ ಬಗ್ಗೆ ಬೇಕಾದಂಥ ಮಾಹಿತಿಯನ್ನು ಒದಗಿಸುವಂಥ ಕಾರ್ಯಕ್ರಮವನ್ನು ನಾವೀಗಾಗಲೇ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಹಲವಾರು ತಜ್ಞರು ರೈತರಿಗೆ ಪಶು ಸಂಗೋಪನೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಒದಗಿಸ್ಕೊಡ್ಲಿಕ್ಕೆ ಈ ಕಾರ್ಯಕ್ರಮವನ್ನು ನಾವೀಗಾಗಲೇ ಪ್ರಾರಂಭ ಮಾಡಿದ್ದೇವೆ. ಏನೇನು ನಿರೀಕ್ಷೆ ಮಾಡ್ಬೋದು ಸರ್ ಈ ಸರಣಿಯಲ್ಲಿ? ಏನೇನು ಕಾರ್ಯಕ್ರಮಗಳಿರ್ತವೆ? ಮಂಡ್ಯ VC ಫಾರಂನಲ್ಲಿ ಈಗಾಗಲೇ ನಾವು ಒಂದು ಮೇವಿನ ಬೆಳೆಗಳ ಒಂದು ಪ್ರಾಯೋಗಿಕ ತಾಕನ್ನು ನಾವು ಏರ್ಪಾಡು ಮಾಡಿದ್ದೇವೆ. ಅದರಲ್ಲಿ 70ಕ್ಕಿಂತ ಹೆಚ್ಚಿನ ಮೇವಿನ ಬೆಳೆಗಳನ್ನ ನಾವು ಕಾಣಬಹುದು. ಅದನ್ನು ನಾವು ರೈತರಿಗೆ ಈಗಾಗಲೇ ನಾವು ತೋರಿಸ್ತಾ ಇದ್ದೀವಿ. ಅದನ್ನು ನೋಡಿದ ರೈತರು ಕೂಡ ಅಲ್ಲಿ ಬೇಕಾದಂಥ ಬಿತ್ತನೆಗಳನ್ನ ತೊಗೊಂಡೋಗಿ ತಮ್ಮ ಜಮೀನುಗಳಲ್ಲಿ ಹಾಕಿ ಅದನ್ನು ಬಳಸ್ಕೋತಾ ಇದ್ದಾರೆ. ಈಗ ಈ ಮೇವು ಮೆಲುಕು ಕಾರ್ಯಕ್ರಮದಲ್ಲಿ ನಾನು ಹೇಳಿದಾಗೆ ಬಹಳಷ್ಟು ಜನ ತಜ್ಞರು ಇದರಲ್ಲಿ ಮಾತಾಡ್ತಾರೆ. ನಮಗೆ ವಾರ್ಷಿಕವಾಗಿ ಬೆಳೀಬಹುದಂಥ ಮೇವಿನ ಬೆಳೆಗಳು ಬರ್ತವೆ, ಬಹುವಾರ್ಷಿಕ ಮೇವಿನ ಬೆಳೆಗಳು ಬರ್ತವೆ, ಅದೇ ರೀತಿ ಮರದ ಜಾತಿಗೆ ಸೇರಿದಂಥ ಮೇವಿನ ಬೆಳೆಗಳು ಕೂಡ ಇರ್ತವೆ. ಇವುಗಳನ್ನ ಬೆಳೆಯೋದು ಹೇಗೆ, ಅದನ್ನು ಬಳಸೋದು ಹೇಗೆ, ಯಾವ ಹಂತದಲ್ಲಿ ಏನನ್ನು ಬಳಸ್ಕೊಂಡ್ರೆ ಹೆಚ್ಚಿನ ಉತ್ಪನ್ನವನ್ನು ನಾವು ನಿರೀಕ್ಷೆ ಮಾಡ್ಬೋದು, ಜಾನುವಾರುಗಳ ಆರೋಗ್ಯವನ್ನು ಅಭಿವೃದ್ಧಿ ಮಾಡೋದ್ರ ಜೊತೆಗೆ ಹೆಚ್ಚಿನ ಇಳುವರಿಯನ್ನು ನಾವು ಪಡಿಬೋದು ಅನ್ನೋಂಥ ಬಗ್ಗೆ ಮಾಹಿತಿಯನ್ನು ಒದಗಿಸ್ತಾರೆ. ಉದಾಹರಣೆಗೆ ನಮ್ಮ ದಕ್ಷಿಣ ಒಣವಲಯದಲ್ಲಿ ಈಗಾಗಲೇ ಸಾಕಷ್ಟು ರೈತರು ನೇಪಿಯರ್ ಹೈಬ್ರಿಡ್ ಬೆಳೆಯನ್ನು ಬೆಳೀತಾ ಇದ್ದಾರೆ. ಇದು ಹುಲ್ಲಿನ ಜಾತಿಗೆ ಸೇರಿದ್ರೂ ಕೂಡ ಪ್ರತಿ ವರ್ಷಕ್ಕೆ ನಮಗೆ 8ರಿಂದ 10 ಕಟಾವು ಮಾಡಿದ್ರೆ 150-200 ಟನ್ನಷ್ಟು ಇಳುವರಿಯನ್ನು ಕೊಡ್ತವೆ. ಆದರೆ ಬರೀ ಈ ಹುಲ್ಲನ್ನು ಅಷ್ಟನ್ನೇ ಹಾಕೋದ್ರಿಂದ ಹಾಲಿನ ಇಳುವರಿ ಆಗಲಿ ಅಥವಾ ಹಾಲಿನ ಗುಣಮಟ್ಟವನ್ನು ನಾವು ಹೆಚ್ಚು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಅದರ ಜೊತೆಗೆ ಹಲವಾರು ಸೊಪ್ಪಿನ ಜಾತಿಯ ಬೆಳೆಗಳನ್ನು ಬೆಳೆಸಿ ಆ ಹುಲ್ಲಿನ ಜೊತೆಗೆ ಸೇರಿಸಿ ಕೊಡೋದ್ರಿಂದ ದನದ ಆರೋಗ್ಯನೂ ಅಭಿವೃದ್ಧಿ ಆಗ್ತದೆ ಮತ್ತು ಹಾಲಿನ ಇಳುವರಿಯೂ ಕೂಡ ಅಭಿವೃದ್ಧಿ ಆಗ್ತದೆ. ಈ ರೀತಿಯಲ್ಲಿ ಹಲವಾರು ಮೇವಿನ ಬೆಳೆಗಳು ಈಗ ನಮ್ಮ ಹತ್ರ ಲಭ್ಯ ಇದ್ದಾವೆ. ಈಗ ದನಗಳ ಆರೈಕೆಗೆ ಬೇಕಾದಂಥ ಹುಲ್ಲಿನ ಜಾತಿನೇ ಬೇರೆ ಇದ್ದಾವೆ. ಕೆಲವು ಸಂದರ್ಭದಲ್ಲಿ ಕುರಿ ಸಾಕಾಣಿಕೆ ಮಾಡುವಂಥವ್ರು ಕುರಿ ಸಾಕಾಣಿಕೆ ಬೇಕಾದಂಥ ಮೇವಿನ ಬೆಳೆಗಳನ್ನೇ ಕೇಳ್ತಾರೆ, ಅದು ಕೂಡ ನಮ್ಮಲ್ಲಿ ಲಭ್ಯ ಇದೆ. ಈ ಎಲ್ಲ ಮಾಹಿತಿಯನ್ನು ನಾವು ಒದಗಿಸ್ಕೊಡ್ತೇವೆ. ಇದು ಒಂದು ಮಟ್ಟದ್ದಾದರೆ, ಇನ್ನೊಂದು ಹಂತದಲ್ಲಿ ನಾವು ಪಶು ಸಂಗೋಪನೆಗೆ ಸಂಬಂಧಪಟ್ಟಂಗೆ ದನಗಳಿಗಾಗಲಿ ಅಥವಾ ಕುರಿ ಮೇಕೆಗಳಿಗಾಗಲಿ ಅವುಗಳನ್ನ ನಿರ್ವಹಣೆ ಮಾಡೋದು ಹೇಗೆ, ಅದಕ್ಕೆ ಬರ್ತಕ್ಕಂಥ ತೊಂದರೆಗಳು ಏನೇನು, ಅವುಗಳನ್ನ ನಿರ್ವಹಣೆ ಮಾಡೋದು ಹೇಗೆ, ಅದನ್ನು ಸಾಕಾಣಿಕೆ ಮಾಡುವಾಗ ಅವುಗಳ ಆರೋಗ್ಯವನ್ನು ನಿರ್ವಹಿಸೋದು ಹೇಗೆ ಅನ್ನೋದ್ರ ಬಗ್ಗೆ ತಜ್ಞರಾದಂಥ ವೈದ್ಯರು ಕೂಡ ಈ ಕಾರ್ಯಕ್ರಮದಲ್ಲಿ ಸೇರಿಕೊಳ್ತಾರೆ. ಅವರಿಂದ ನಾವು ಮಾಹಿತಿಯನ್ನು ಒದಗಿಸ್ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಡಾಕ್ಟ್ರೆ, ಈಗ ಮೇವಿನ ಒಂದು ತಾಕನ್ನು ತಾವು ಮಾಡಿದ್ದೀವಿ ಅಂತಂದರೆ ಅದಕ್ಕೆ ಬಹುಶಃ ಪ್ರಶಸ್ತಿಯನ್ನು ಕೂಡ ತಾವು ತಗೊಂಡಿದ್ದೀರಿ ಅಂತ ಅನ್ಸುತ್ತೆ. ಹೌದು ಅಲ್ವಾ? ಮಂಡ್ಯ VC ಫಾರ್ಮ್ನಲ್ಲಿರ್ತಕ್ಕಂಥ ಮೇವಿನ ಏನು ಪ್ರದರ್ಶನ ತಾಕು ಏನಿದೆ ಅದು ಅಖಿಲ ಭಾರತ ಮಟ್ಟದಲ್ಲಿ ಒಂದು ಅತ್ಯುತ್ತಮವಾದ ಮೇವಿನ ಪ್ರದರ್ಶನ ತಾಕು ಅಂತ ಗುರುತಿಸ್ಕೊಂಡು ಕಳೆದ 4 ವರ್ಷದಿಂದ ನಮಗೆ ಸತತವಾಗಿ ಅತ್ಯುತ್ತಮ ತಾಕು ಅಂತ ಹೇಳ್ಕೊಂಡು ನಮಗೆ ಪ್ರಶಸ್ತಿ ನಮಗೆ ಸಿಗ್ತಾ ಇದೆ. ಈ ಬಾರಿ ಕೃಷಿ ಮೇಳದಲ್ಲಿ ಜನರು ಅದನ್ನು ಯಾವ ರೀತಿ ಅಪ್ರಿಷಿಯೇಟ್ ಮಾಡಿರ್ಬೋದು, ಅಥವಾ ಎಷ್ಟು ಮೇವಿನ ಬಿತ್ತನೆ ಅಥವಾ ಮೇವನ್ನು ತೆಗೆದುಕೊಂಡು ಹೋಗಿರ್ಬೋದು ತಮ್ಮ ಕಡೆಯಿಂದ? ಈಗಾಗಲೇ ನಮ್ಮಲ್ಲಿ ಪ್ರತಿ ವಾರ 15 ದಿನಕ್ಕೆ ಒಂದು ಸತಿ ಒಂದೊಂದು ತಂಡದ ರೈತರು ಬಸ್ಗಳನ್ನ ಮಾಡ್ಕೊಂಡು ಬಂದು ಈ ಮೇವಿನ ತಾಕನ್ನು ನೋಡ್ತಾ ಇದ್ದಾರೆ. ಅವ್ರಿಗೆ ಒಂದೇ ಜಾಗದಲ್ಲಿ ಇಷ್ಟೊಂದು ಮೇವಿನ ಬೆಳೆಗಳು ಕಾಣೋದೊಂದು ವಿಶೇಷ. ನಾನು ಹೇಳ್ದಂಗೆ ವಾರ್ಷಿಕವಾದದ್ದು, ಬಹುವಾರ್ಷಿಕವಾದಂಥ ಮೇವಿನ ಬೆಳೆಗಳು ಜೊತೆಗೆ ಮರದ ಜಾತಿಗೆ ಸೇರಿದಂಥ ಬೆಳೆಗಳು ಇರೋದು ಬಹಳಷ್ಟು ರೈತರಿಗೆ ಅದು ಒಂದು ಉತ್ತೇಜನಕಾರಿಯಾಗಿದೆ. ಪಶು ಸಂಗೋಪನೆಯಲ್ಲಿ ಈ ರೀತಿಯ ಒಂದು ಮಾಹಿತಿ ಒಂದೇ ಜಾಗದಲ್ಲಿ ಸಿಕ್ಕೋದು ವಿಶೇಷವಾಗಿರೋದ್ರಿಂದ ಬಹಳಷ್ಟು ರೈತರು ಇದನ್ನು ಸಂತೋಷ ಪಡ್ತಾರೆ. ಒಂದೇ ಜಾಗದಲ್ಲಿ ಹೆಚ್ಚಿನ ಮಾಹಿತಿ ಸಿಗ್ತಾ ಇದೆ ಅಂದ್ಕೊಂಡು ಅವ್ರಿಗೆ ಬಹಳ ಖುಷಿಯಾಗಿದೆ. ಡಾಕ್ಟರ್ ಶಿವಕುಮಾರ್ ಅವರೇ, ಈಗ ಪ್ರಸ್ತುತ ಮುಂದಿನ ದಿನಗಳಲ್ಲಿ ಜಾನುವಾರು ಸಾಕಣೆದಾರರಿಗೆ ಮೇವಿನ ಸಮಸ್ಯೆ ನಿಧಾನವಾಗಿ ಆರಂಭ ಆಗುತ್ತೆ. ಹೌದು, ಮುಂಗಾರಿರೋವರೆಗೂ ಏನು ಸಮಸ್ಯೆ ಇರಲ್ಲ.
ಈಗ ಬೆಳೆ ಕಟಾವೆಲ್ಲ ಮುಗಿದ ಮೇಲೆ ಮೇವಿನ ಸಮಸ್ಯೆ ಶುರುವಾಗುತ್ತೆ. ಈಗ ನಮ್ಮ ರೈತರು ದಕ್ಷಿಣ ಒಣ ಪ್ರದೇಶದಲ್ಲಿ ಏನೆಲ್ಲ ಮೇವನ್ನು ಬೆಳ್ಕೋಬಹುದು ಮತ್ತು ಹೇಗೆ ತಮ್ಮ ಜಾನುವಾರುಗಳನ್ನು ಮೇವಿನ ಸಮಸ್ಯೆಯಿಂದ ರಕ್ಷಣೆ ಮಾಡ್ಕೋಬೋದು, ಅದ್ರ ಬಗ್ಗೆ ವಿಚಾರಗಳನ್ನು ಹೇಳ್ತಾ ಹೋಗಿ. ಇದುವರೆಗಾಗಿ ನಮ್ಮ ರೈತರು ಏನು ಮಾಡ್ತಾ ಇದ್ದಾರೆ ಅಂದರೆ ಒಣ ಹುಲ್ಲನ್ನು ದನಗಳಿಗೆ ಹಾಕೋದಷ್ಟೇ ದನ ಸಾಕಾಣಿಕೆ ಅಂತ ಅಂದ್ಕೊಳ್ತಾ ಇದ್ರು. ಈಗ ಬಹಳಷ್ಟು ಚೆನ್ನಾಗಿರ್ತಕ್ಕಂಥ ಹಸಿರು ಮೇವುಗಳು ಸಿಗ್ತಾ ಇದ್ದಾವೆ. ಅವುಗಳನ್ನು ಬೆಳಿಲಿಕ್ಕೆ ಯಾವುದೇ ರೀತಿಯ ಸೀಸನ್ನ ಅವಶ್ಯಕತೆ ಏನೂ ಇರೋದಿಲ್ಲ. ವರ್ಷದ ಯಾವ ಕಾಲದಲ್ಲಿ ಬೇಕಾದರೂ ಅವನ್ನು ನಾವು ಬಿತ್ತನೆ ಮಾಡ್ಕೋಬಹುದು. ನೀರಾವರಿ ಸೌಕರ್ಯ ಇದ್ದಲ್ಲಿ ಹೆಚ್ಚಿನ ಇಳುವರಿಯನ್ನು ನಾವು ಪಡೀಲಿಕ್ಕೆ ಅವಕಾಶ ಇದೆ. ಜೊತೆಗೆ ಈ ಹಸಿರು ಮೇವುಗಳ ಅಲ್ಲದೆ ನಾವು ರಸವ ಮೇವನ್ನು ಕೂಡ ನಾವು ಮಾಡಬಹುದು. ಈ ಒಣ ಹುಲ್ಲನ್ನು ಆರೈಕೆ ಮಾಡಿ ಅದನ್ನು ಶೇಖರಣೆ ಮಾಡೋದ್ರಿಂದ ನಮಗೆ ಯಾವಾಗ ಬೇಸಿಗೆಯಲ್ಲಿ ಹಸಿರು ಮೇವಿನ ಲಭ್ಯತೆ ಕಡಿಮೆ ಆಗ್ತದೆ ಅಂಥ ಸಂದರ್ಭದಲ್ಲಿ ರಸಮೇವನ್ನು ನಾವು ಬಳಸ್ಕೋಬಹುದು. ಅದೇ ರೀತಿ ಸೈಲೇಜ್ ಅಂತ ಹೇಳ್ತೀವಿ. ಆ ಸೈಲೇಜಿನಲ್ಲಿ ನಾವು ಬೆಳೀತಕ್ಕಂಥ ಮೆಕ್ಕೆಜೋಳ ಮತ್ತು ಜೋಳ ಈ ರೀತಿಯಂಥ ಬೆಳೆಗಳನ್ನು ನಾವು ತುಂಡು ಮಾಡಿ ಅದರಲ್ಲಿ ನಾವು ಅದನ್ನು ಸಂಸ್ಕರಣೆ ಮಾಡಿ ಹಾಕೋದ್ರಿಂದ ಅದು ಕೂಡ ವರ್ಷಾನುಗಟ್ಟಲೆ ಕಾಲಕ್ಕೆ ಹೊರಗಡೆ ತೆಗೆದು ನಾವು ದನಗಳಿಗೆ ಕೊಡಬಹುದು. ನಿಮ್ಮ ತಾಕಲ್ಲಿ ಸುಮಾರು 80 ಬಗೆ ಮೇವಿನ ಬೆಳೆಗಳಿದೆ ಅಂದ್ರಲ್ಲ, ಏನೇನೆಲ್ಲ ಇರಬಹುದು ಸರ್? ಇದರಲ್ಲಿ ಏಕದಳ ಜಾತಿಗೆ ಸೇರಿದಂಥ ಮೇವುಗಳು ಸಾಕಷ್ಟಿವೆ. ಅದೇ ರೀತಿ ದ್ವಿದಳ ಜಾತಿಗೆ ಸೇರಿದಂಥ ಮೇವುಗಳು ಕೂಡ ಅದರಲ್ಲಿ ನೋಡಬಹುದು. ಏಕದಳದಲ್ಲಿ ನಿಮಗೆ ನಾನು ಹೇಳ್ದಂಗೆ ನೇಪಿಯರ್ ಹೈಬ್ರಿಡ್ ಅಂತ ಹೇಳ್ತೀವಿ. ಹೈಬ್ರಿಡ್ಡು ನಾವೇನು ಸೀಮೆ ಹುಲ್ಲು ಅಂತ ಹಳ್ಳಿಗಳಲ್ಲಿ ಹೇಳ್ತಾರೆ, ಆ ರೀತಿಯಂಥದ್ದು. ಅವು ಎತ್ತರವಾಗಿ ಬೆಳೆಯುವಂಥದ್ದು, ಕಾಂಡ ಸ್ವಲ್ಪ ಮೃದುವಾಗಿದ್ದು ಎಲೆಗಳಲ್ಲಿ ಯಾವುದೇ ಮುಳ್ಳಿಲ್ಲದೆ ಇರತಕ್ಕಂಥ ಹೈಬ್ರಿಡ್ ನೇಪಿಯರ್ಗಳಾದರೆ ಅತ್ಯಂತ ಹೆಚ್ಚಿನ ಇಳುವರಿಯನ್ನು ಕೊಡ್ತವೆ. ಅದನ್ನು ನೋಡ್ಬೋದು. ಅದೇ ರೀತಿಯಲ್ಲಿ ಏಕದಳ ಧಾನ್ಯದಲ್ಲಿ ಮೆಕ್ಕೆಜೋಳ, ಅದೇ ರೀತಿ ಜೋಳದಲ್ಲಿ ತಳಿಗಳಿದ್ದಾವೆ. ಮೆಕ್ಕೆಜೋಳದಲ್ಲಿ ಆಫ್ರಿಕನ್ ಟಾಲ್ ಅಂತ ಒಂದು ತಳಿ ಇದೆ. ಅತ್ಯಂತ ಹೆಚ್ಚಿನ ಇಳುವರಿ ಕೊಡ್ತಕ್ಕಂಥ ಮೆಕ್ಕೆಜೋಳದ ತಳಿ ಅದು. ಅದನ್ನು ನಾವು ಬೆಳಿಬೋದು. ಅದೇ ರೀತಿ ಜೋಳದಲ್ಲಿ ಇತ್ತೀಚೆಗೆ ನಾವು ಚಾಮರಾಜನಗರ ಫಾಡರ್ ಸೋರ್ಗಮ್ 1 ಅಂಥೇಳಿ ಒಂದು ತಳಿಯನ್ನು ಬಿಡುಗಡೆ ಮಾಡಿ ರೈತರಿಗೆ ನಾವು ತಲುಪಿಸ್ಕೊಟ್ಟಿದ್ದೀವಿ. ಅದರ ಜೊತೆಗೆ COFS 29, COFS 31 ಅಂತ ಹೇಳುವಂಥ ತಳಿಗಳು ಬಿತ್ತನೆಯನ್ನು ನಾವು ಒದಗಿಸ್ಕೊಡ್ತಾ ಇದ್ದೀವಿ. ಇವು ಕೂಡ ವಾರ್ಷಿಕ ಬೆಳೆಗಳಲ್ಲಿ ಬರ್ತವೆ. ಅದೇ ರೀತಿ ಬಹಳ ವರ್ಷಗಳು ಬರ್ತಕ್ಕಂಥ ಬೆಳೆಗಳಿದ್ದಾವೆ. ನಾನು ಹೇಳ್ದಂಗೆ ನೇಪಿಯರ್ ಹೈಬ್ರಿಡ್ ಅಂತ, ಅದು ಹೆಚ್ಚಿನ ಇಳುವರಿ ಕೊಡುವಂಥ ಹುಲ್ಲಿನ ಬೆಳೆ. ಅದು ಈಗಾಗಲೇ ಸೀಮೆ ಹುಲ್ಲು ಅಂತ ಎಲ್ಲ ರೈತರು ಬೆಳೀತಾ ಇದ್ದಾರೆ. ಈಗ ಅದು ಕೋ1, ಕೋ2, ಕೋ3, ಕೋ4 ಆ ಥರ ಏನೋ ಸಂಖ್ಯೆಗಳು ಮುಂದೆ ಹೋಗ್ತಾನೆ ಇರ್ತಾವಲ್ಲ. ಹೌದೌದು. ಎಲ್ಲವನ್ನೂ ಬೆಳೆದಿದ್ದೀರಾ ನೀವು? ಈಗ ನಮ್ಮಲ್ಲಿ ಇದ್ದಾವೆ, ಅವೆಲ್ಲವನ್ನು ಕೂಡ ನೋಡಲಿಕ್ಕೆ ಸಿಕ್ಕುತ್ತೆ. ಆ ಪ್ರದರ್ಶನ ತಾಕ್ನಲ್ಲಿ ಇವುಗಳನ್ನೆಲ್ಲ ನಾವು ನಿರ್ವಹಣೆ ಮಾಡಿದ್ದೀವಿ ನಾವು. ಅಲ್ಲ, ನನಗೆ ಯಾವ್ದು ಸೂಕ್ತ ಅಂತ ರೈತ ಹೆಂಗೆ ಆಯ್ಕೆ ಮಾಡ್ಕೋಬೇಕು? ಈಗ ಅವನ್ನ ಬೆಳೆ ನೋಡಿದಾಗ ಆ ಇಳುವರಿ ಒಂದು ಮಟ್ಟ, ಜೊತೆಗೆ ಆ ಕಾಂಡ ಮೃದುವಾಗಿದೆಯಾ, ಎಲೆಗಳು ದಟ್ಟವಾಗಿದ್ದಾವ, ಅದರಲ್ಲಿ ಏನು ಮುಳ್ಳಿಲ್ವಾ ಅನ್ನೋದನ್ನೆಲ್ಲ ನೋಡಿಕೊಂಡು ಅವರು ತೀರ್ಮಾನ ಮಾಡಬಹುದು. ಆ ರೀತಿಯಲ್ಲಿ ಆಯ್ಕೆ ಮಾಡಿದಂಥ ಬಿತ್ತನೆಗಳನ್ನ ನಾವು ರೈತರಿಗೆ ಒದಗಿಸ್ಕೊಡ್ತೇವೆ. ಅದೇ ರೈತನ ತೀರ್ಮಾನ ಅಂತೀರಿ? ರೈತನ ತೀರ್ಮಾನನೇ ಅಂತಿಮ, ಅದೇ ಒಳ್ಳೆಯದು. ನಾವು ಅವ್ರಿಗೆ ಮಾರ್ಗದರ್ಶನ ಕೊಡ್ತೀವಿ. ಇದು ಇಳುವರಿಯಲ್ಲಿ ಚೆನ್ನಾಗಿದೆ, ದನಗಳು ಇವನ್ನ ಚೆನ್ನಾಗಿ ತಿಂತಾವೆ, ವೇಸ್ಟ್ ಮಾಡೋದಿಲ್ಲ ಅಂತ ಹೇಳೋಂಥದನ್ನ ನೋಡ್ಕೊಂಡಿರ್ತೀವಲ್ಲ, ಅದನ್ನು ನಾವು ರೈತರಿಗೆ ತಿಳಿಸಿದಾಗ ಅವರು ತೀರ್ಮಾನ ಮಾಡಿ ಯಾವ ಬೆಳೆ ಬೇಕು ಅಂತ ಹೇಳಿದ್ರೆ ಆ ಬಿತ್ತನೆಯನ್ನು ನಾವು ಅವ್ರಿಗೆ ಒದಗಿಸ್ಕೊಡ್ತೀವಿ. ಅದೇ ರೀತಿ ಸ್ವಲ್ಪ ಎಲ್ಲೆಲ್ಲಿ ನೀರಾವರಿ ಕಡಿಮೆ ಇದೆ ಅಂಥ ಜಾಗದಲ್ಲಿ ಗಿನಿ ಹುಲ್ಲನ್ನು ಕೂಡ ಬೆಳೆಯಬಹುದು. ಅದು ಕೂಡ ಚೆನ್ನಾಗಿ ಬರ್ತದೆ. ನೀರಿನ ಅಂಶ ಜಾಸ್ತಿ ಇದ್ದು ಎಲ್ಲೆಲ್ಲಿ ಜೋಗು ಥರ ಜಾಗ ಇರ್ತದೆ ಅಲ್ಲಿ ಪ್ಯಾರಾಗ್ರಾಸ್ ಅಂಥೇಳಿ ಬರ್ತದೆ. ಇವನ್ನು ಕೂಡ ರೈತರು ಬೆಳಿಬಹುದು. ಬಹಳ ವರ್ಷಗಳು ಬರುವಂಥ ಬಹುವಾರ್ಷಿಕ ಮೇವಿನ ಬೆಳೆಗಳಿರ್ತವೆ. ಅದೇ ರೀತಿ ಈಗ ಬರೇ ಏಕದಳ ಜಾತಿಗೆ ಸೇರಿದಂಥ ಹುಲ್ಲಿನ ಬೆಳೆಯನ್ನು ನಾವು ಬೆಳೆಯೋದ್ರೆ ನಮಗೆ ಉತ್ಪಾದನೆಯಲ್ಲಿ ಮತ್ತು ಗುಣಮಟ್ಟದಲ್ಲಿ ನಾವು ಸಾಧನೆ ಮಾಡಲಿಕ್ಕಾಗೋದಿಲ್ಲ. ಆ ಹುಲ್ಲಿನ ಜೊತೆಗೆ ದ್ವಿದಳ ಮೇವಿನ ಬೆಳೆಗಳನ್ನು ಕೂಡ ನಾವು ಸೇರಿಸ್ಕೊಂಡ್ರೆ ಜಾನುವಾರುಗಳ ಆರೋಗ್ಯದ ಮಟ್ಟ ಚೆನ್ನಾಗಿ ಆಗ್ತದೆ ಅನ್ನೋದು. ಅದಕ್ಕೋಸ್ಕರ ನಾವು ಬಹಳ ಸುಲಭವಾಗಿ ಬೆಳಿಬಹುದಾದಂಥ ನಮ್ಮ ಸ್ಥಳೀಯ ಬೆಳೆಗಳಾದಂಥ ಅಲಸಂದೆ ಆಗ್ಬೋದು, ಹುರುಳಿ ಆಗ್ಬೋದು, ಅಥವಾ ಇನ್ನೊಂದಷ್ಟು ಇತ್ತೀಚೆಗೆ ನಾವು ಮೇವಿನ ಅವರೆಯನ್ನು ಕೂಡ ನಾವು ಪತ್ತೆ ಹಚ್ಚಿದ್ದೀವಿ. ಅಂದರೆ ಅವು ಹೆಚ್ಚಿನ ಇಳುವರಿ ಕೊಡುವಂಥ ಶಕ್ತಿ ಇರುವಂಥ ಅವರೆ ತಳಿಯನ್ನು ಕೂಡ ನಾವು ಗುರುತು ಹಚ್ಚಿದ್ದೀವಿ.
ಇವುಗಳನ್ನ ಬೆಳೆಯೋದು ಕೂಡ ರೈತರಿಗೆ ಉಪಯೋಗ ಆಗ್ತದೆ. ಜೊತೆಗೆ ಕುದುರೆ ಮಸಾಲೆ ಅಂತ ಹೇಳುವಂಥ ಬೆಳೆ ಇದು ಸ್ವಲ್ಪ ಚಳಿಗಾಲದಲ್ಲಿ ಹಾಕುವಂಥ ಬೆಳೆ ಇದು ಕೂಡ ಸಸಾರಜನಕದ ಅಂಶ, ಪ್ರೋಟೀನ್ ಅಂಶ ಬಹಳ ಚೆನ್ನಾಗಿ ಇರೋದ್ರಿಂದ ಇದು ಜಾನುವಾರುಗಳ ಆರೋಗ್ಯಕ್ಕೆ ಬಹಳ ಉಪಯೋಗ ಆಗ್ತದೆ. ಜೊತೆಗೆ ಇನ್ನು ಬೇಲಿ ಮೆಂತ್ಯ ಅಂತ ಹೇಳ್ಕೊಂಡು ಒಂದು ಬೆಳೆ ಇದೆ. ಇದನ್ನು ಕೂಡ ನಾವು ಬೇಲಿ ರೀತಿಯಲ್ಲಿ ಬೆಳ್ಕೊಂಡು ಅದನ್ನು ಪಶುಗಳಿಗೆ ಮೇಯಲಿಕ್ಕೆ ಬಿಟ್ಬಿಡ್ತು ಅಂತ ಹೇಳಿದ್ರೆ ಅವನು ಓಡಾಡ್ಕೊಂಡು ಮೇಯೋದ್ರಿಂದ ಅದು ಕೂಡ ಅವುಗಳ ಆರೋಗ್ಯದ ಮೇಲೆ ಒಳ್ಳೆಯ ಪರಿಣಾಮವನ್ನು ಬೀರ್ತದೆ. ಅಂದರೆ ಈ ಎಲ್ಲ ಬೆಳೆಗಳನ್ನ ನಾವು ವಾರ್ಷಿಕವಾಗಿ ಮತ್ತು ಬಹುವಾರ್ಷಿಕವಾಗಿ ಬೆಳಿಬೋದು. ಜೊತೆಗೆ ಮರದ ಜಾತಿಗೆ ಸೇರಿದಂಥವು ಈಗ ನಾವು ಸಾಮಾನ್ಯವಾಗಿ ನಾವು ಹಳ್ಳಿಗಳಲ್ಲಿ ನೋಡ್ತೀವಿ, ಯಾವಾಗ ಹಸಿ ಹುಲ್ಲಿನ ಲಭ್ಯತೆ ಕಡಿಮೆ ಆಗ್ತದೆ ಆವಾಗ ಸುತ್ತಮುತ್ತ ನಾವು ಬೆಳ್ಕೊಂಡು ಸುಲಭವಾಗಿ ಬಳಸ್ಬೋದಂಥ ನುಗ್ಗೆ ಬಹಳ ಉಪಯೋಗ ಆಗುವಂಥ ಒಂದು ಮೇವಿನ ಬೆಳೆಯಾಗಿ ನಾವು ಬೆಳ್ಕೋಬಹುದು. ಅದೇ ರೀತಿ ಹಾಲ್ವಾಣ ಇದೆ, ಅದನ್ನು ಕೂಡ ನಾವು ಬೇಲಿಗಳಲ್ಲಿ ಅಥವಾ ಜಮೀನನ್ನು ಸುತ್ತಮುತ್ತ ಬೆಳೆಯೋದ್ರಿಂದ ಕೂಡ ಅದು ನಮಗೆ ಉಪಯೋಗ ಆಗ್ತದೆ. ಹೆಬ್ಬೇವು ಇದೆ. ಅದೇ ರೀತಿ ಬಂತು ಸುಬಾಬುಲ್ ಮೊದಲು ಬೆಳೀತಾ ಇದ್ವಿ, ಅದನ್ನು ಮಿತಿಯಾಗಿ ನಾವು ಬಳಸೋದ್ರಿಂದ ಸುಬಾಬುಲನ್ನು ಕೂಡ ನಾವು ಮೇವಿನ ಬೆಳೆಯಾಗಿ ನಾವು ಬೆಳಿಬೋದು. ಎಚ್ಚರ ಇರಬೇಕಷ್ಟೇ, ಒಂದು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಅದನ್ನು ಬಳಸ್ಕೋಬೇಕಾಗ್ತದೆ. ಇನ್ನೊಂದು ಸುಲಭವಾಗಿ ಬೆಳಿಬೋದಾದಂಥ ಇನ್ನೊಂದು ಬೆಳೆ ಅಂದರೆ ಹಿಪ್ಪನೇರಳೆ. ಕಾಲಕ್ಕೆ ಅದನ್ನು ಕಟಾವು ಮಾಡಿ ಕುರಿಗಳಿಗಾಗಲಿ ಅಥವಾ ಮೇಕೆಗಳಿಗೆ ನಾವು ಮೇಯಿಸೋದ್ರಿಂದ ದನಗಳಿಗೂ ಮೇಯಿಸ್ಕೋಬಹುದು. ಇವುಗಳನ್ನ ಮೇಯಿಸೋದ್ರಿಂದ ಯಾವಾಗ ಹಸಿ ಹುಲ್ಲಿನ ಲಭ್ಯತೆ ಕಡಿಮೆ ಆಗ್ತದೆ ಆ ಸಂದರ್ಭದಲ್ಲಿ ಈ ಎಲ್ಲ ಬೆಳೆಗಳನ್ನ ಅಥವಾ ಈ ಒಂದು ಜಾತಿಯ ಸಸ್ಯಗಳನ್ನ ನಾವು ಮೇವಿನಾಗಿ ಬಳಸ್ಕೊಂಡು ಜಾನುವಾರುಗಳನ್ನ ನಿಭಾಯಿಸ್ಕೋಬಹುದು. ತಾವೇನೀಗ ಮೇವಿನ ಬೆಳೆಗಳ ತಾಕನ್ನು ಮಾಡಿದಿರಲ್ಲ, ಅದರಲ್ಲಿ ಬೆಳೆದಿರುವಂತಹ ಎಲ್ಲ ಬೆಳೆಯ ಬಿತ್ತನೆಯೂ ಕೂಡ ನಿಮ್ಮಲ್ಲಿ ಲಭ್ಯ ಇದೆಯಾ? ಹೌದು. ಈಗ ರೈತರು ಬಂದು ನೋಡಿ ಅವ್ರಿಗೆ ಬೇಕಾದಂಥ ಬಿತ್ತನೆ, ಯಾವ ತಳಿಯ ಬಿತ್ತನೆ ಬೇಕು ಅಂತ ಹೇಳಿದ್ರೆ ಅಥವಾ ಯಾವ ಮೇವಿನ ಬೆಳೆಯೋದು ಬಿತ್ತನೆ ಬೇಕು ಅಂತ ಹೇಳಿದ್ರೆ ಅದು ಕಡ್ಡಿ ಆದರೆ ಕಡ್ಡಿ ಅಥವಾ ಬಿತ್ತನೆ ಬೀಜವಾದರೆ ಬೀಜದ ರೂಪದಲ್ಲಿ ನಾವು ಒದಗಿಸ್ಕೊಡ್ತಾ ಇದ್ದೀವಿ. ಕಳೆದ ಕೆಲವು ವರ್ಷಗಳಿಂದ ಬೇಸಿಗೆಯಲ್ಲಿ ಭತ್ತದ ಬೇಸಾಯ ತುಂಬ ಕಡಿಮೆ ಆಗಿಬಿಟ್ಟಿದೆ. ಆದರೆ ಈ ಬಾರಿ ಒಂದು ಅವಕಾಶ ಇದೆ. ಅಂದರೆ ಬೇಸಿಗೆನಲ್ಲೂ ಕೂಡ ಕೃಷಿಕರು ಭತ್ತವನ್ನು ಬೆಳ್ಕೋಬಹುದು, ಏಕೆಂದರೆ ಅಣೆಕಟ್ಟೆಯಲ್ಲಿ ನೀರಿದೆ. ಆ ದೃಷ್ಟಿಯಲ್ಲಿ ಈಗ ಬೇಸಿಗೆಯಲ್ಲಿ ಭತ್ತವನ್ನು ಬೆಳೆದ್ರೆ ಅದು ಕಟಾವಿಗೆ ಬಂದಾಗ ಭತ್ತದ ಮೇವೇನಿದೆಯಲ್ಲ, ಹುಲ್ಲು, ಅದು ಮೇವಿನ ಸಮಸ್ಯೆಯನ್ನು ಬಹಳಷ್ಟು ಪರಿಹರಿಸ್ಬಿಡುತ್ತೆ. ಹಾಗಾಗಿ ಈಗ ಬೇಸಿಗೆ ಭತ್ತಕ್ಕೆ ಸಂಬಂಧಪಟ್ಟಂತೆ ತಮ್ಮ ಸಲಹೆ ಏನು? ಈಗ ಕೆಲವರು ರೈತರು ಈಗ ಭತ್ತವನ್ನು ಬಿತ್ತನೆ ಮಾಡಲಿಕ್ಕೆ ಹೊರಟಿದ್ದಾರೆ. ಅವ್ರಿಗೇನಂತಂದರೆ ದೀರ್ಘಾವಧಿ ತಳಿಗಳನ್ನ ಬಳಸಬೇಡಿ ಅಂತ ಹೇಳ್ತೀವಿ. ಇವಾಗ ಬಿತ್ತನೆ ಹಾಕೋದಾದರೆ ಅದು ಕೊನೆಯ ಹಂತದಲ್ಲಿ ಕೊನೆಯಲ್ಲಿ ಅದು ಕಟಾವು ಬರೋದಾದರೆ ರೈತರಿಗೆ ಉಪಯೋಗ ಆಗ್ತದೆ. ಅದನ್ನು ದಾಟೋದಾದರೆ ಮಳೆಗೆ ಸಿಕ್ಕಾಕೊಳ್ಳೋಂಥ ಸಂಭವ ಜಾಸ್ತಿ, ಹಾಗಾಗಿ ರೈತರಿಗೆ ನಷ್ಟ ಆಗ್ತದೆ. ಮಧ್ಯಮ ಅವಧಿ ಅಥವಾ ಕಡಿಮೆ ಅವಧಿಯ ಭತ್ತದ ತಳಿಗಳನ್ನ ಈಗ ಬಿತ್ತನೆ ಮಾಡ್ಕೊಳ್ಳೋದಾದರೆ ಏನು ಸಮಸ್ಯೆ ಇರೋದಿಲ್ಲ. ಬೇಸಿಗೆನಲ್ಲೂ ಈ ಸಾರಿ ನೀರು ಸಿಗುವಂಥ ಸಾಧ್ಯತೆ ಇರೋದ್ರಿಂದ ರೈತರು ಭತ್ತದ ಬೆಳೆಯನ್ನು ಬೆಳ್ಕೊಂಡು ಲಾಭವನ್ನು ಮಾಡ್ಕೋಬಹುದು. ಹೇಳಿ ಸರ್, ಯಾವ ತಳಿ ಬಳಸ್ಬೋದು, ಹೇಗೆ ರೈತರು ಬೇಸಿಗೆ ಭತ್ತದ ಬಗ್ಗೆ ಒಂದು ಯೋಜನೆ ಹಾಕ್ಕೋಬೋದು ಅಂತೀರಿ? ಈಗ ಈ ಸಂದರ್ಭದಲ್ಲಿ ಮಧ್ಯಮಾವಧಿ ತಳಿಗಳನ್ನ ಬೆಳೆಯೋದು ಭಾಳ ಸೂಕ್ತ. ಉದಾಹರಣೆಗೆ ನಮ್ಮಲ್ಲಿ MTU 1001 ಭತ್ತ ಸಿಗುತ್ತೆ, ತನು ಭತ್ತ ಇದೆ. ಅದೇ ರೀತಿ ಈಗ ಸ್ವಲ್ಪ ಅವಧಿ ಕಡಿಮೆ ಇರತಕ್ಕಂಥ RNR 150-48 ತಳಿ ಇದೆ. ಈಗ ಸಮೃದ್ಧಿ ಅಂತ ಹೇಳುವಂಥ ಇನ್ನೊಂದು ತಳಿ ಇದೆ. ಈ ತಳಿಗಳೆಲ್ಲವೂ ಕೂಡ ರೈತರಿಗೆ ಉಪಯೋಗ ಆಗುವಂಥವು. ಇವುಗಳನ್ನ ನಾವು ಈಗ ಒಟ್ಲ ಹಾಕಲಿಕ್ಕೆ ನಮಗೆ ಉಪಯೋಗ ಆಗ್ತದೆ. ಎಲ್ಲಿವರೆಗೂ ಬೇಸಿಗೆ ಭತ್ತದ ಒಟ್ಲ ಹಾಕ್ಕೋಬೋದು ಅಂತೀರಿ? ಸಾಮಾನ್ಯವಾಗಿ ನಾವೇನು ಹೇಳ್ತೀವಿ ಅಂದರೆ ಜನವರಿ 15 ನಂತರ ಒಟ್ಲನ್ನು ಪ್ರಾರಂಭ ಮಾಡೋದು ಒಳ್ಳೆಯದು ಅಂತೀವಿ. ಜನವರಿ 15 ನಂತರ ಸಂಕ್ರಾಂತಿ ಆದಮೇಲೆ. ಹೌದು. ಇವಾಗ ಏನಂತ ಹೇಳಿದ್ರೆ ಚಳಿನಲ್ಲಿ ಭತ್ತ ಬಿತ್ತನೆ ಹಾಕಿದ್ರೆ ಏನಂದರೆ ಮೊಳಕೆ ಪ್ರಮಾಣ ಸ್ವಲ್ಪ ಕಡಿಮೆ ಆಗ್ತದೆ ಮತ್ತು ಪೈರಿನ ಬೆಳವಣಿಗೆನೂ ಕೂಡ ಅಷ್ಟೊಂದು ಚೆನ್ನಾಗಿ ಆಗಲ್ಲ. ಪೈರು ಕಿತ್ತು ನಾಟಿ ಮಾಡಲಿಕ್ಕೆ ಬೆಳವಣಿಗೆ ಇಲ್ಲದ್ರಿಂದ ರೈತರು ಮೊಟಕಾಗುತ್ತೆ ಅಂತ ಹೇಳುವಂಥ ತೊಂದರೆನ ರೈತರು ಹೇಳ್ತಾರೆ. ಹಾಗಾಗಿ ಯಾವಾಗ ಬೇಸಿಗೆ ಪ್ರಾರಂಭ ಆಗುತ್ತೆ ಅಂದರೆ ಬಿಸಿಲು ಸ್ವಲ್ಪ ಚೆನ್ನಾಗಿ ಬರಲಿಕ್ಕೆ ಶುರುವಾಗ್ತದೆ. ಸಂಕ್ರಾಂತಿ ಕಳೆದ ನಂತರ ಬಿಸಿಲು ಚೆನ್ನಾಗಿ ಬರೋದ್ರಿಂದ ಒಟ್ಲಿನಲ್ಲಿ ಪೈರು ಚೆನ್ನಾಗಿ ಬರ್ತದೆ. ಅದನ್ನು ಸಮಯದಲ್ಲಿ ಕಿತ್ತು ನಾಟಿ ಮಾಡಲಿಕ್ಕೆ ಉಪಯೋಗ ಆಗ್ತದೆ ಅನ್ನೋ ದೃಷ್ಟಿನಲ್ಲಿ ಯಾವ್ಯಾವ ತಳಿ ಬಳಸಬೇಕು ಹೇಳ್ಬಿಡಿ, ಯಾವ್ದು ಬಳಸಬಾರ್ದು, ಯಾವ್ದು ಬಳಸಬೇಕು? ಈಗ ಈ ಸಂದರ್ಭದಲ್ಲಿ ನಾವು ಜಯ ತಳಿಯನ್ನು ನಾವು ಹೇಳೋದಿಲ್ಲ. ಜಯ ತಳಿಯನ್ನು ಹಾಕೋದ್ರಿಂದ ಏನಂದರೆ ಅದು 145-150 ದಿನದ ತಳಿ ಆಗೋದ್ರಿಂದ ಅದು ನಿಮಗೆ ಜೂನ್ ನಂತರ ಅದು ಕಟಾವಿಗೆ ಬರ್ತದೆ. ಮಧ್ಯದಲ್ಲಿ ಮಳೆಗೆ ಸಿಕ್ಕಾಕೊಳ್ಳುವಂಥ ಸಂಭವ ಜಾಸ್ತಿ. ಹಾಗಾಗಿ ಜಯ ತಳಿಯನ್ನು ಹೊರತುಪಡಿಸಿ ಅಥವಾ BR 2655 ಅನ್ನೋ ತಳಿ ಅವನ್ನ ಹೊರತುಪಡಿಸಿ ಬೇರೆ ಯಾವುದೇ ತಳಿ ಹಾಕಿದ್ರೂ ಬೇಸಿಗೆನಲ್ಲಿ ಚೆನ್ನಾಗಿ ಬರ್ತದೆ.
ಹೈಬ್ರಿಡ್ ತಳಿಯ ವಿಜ್ಞಾನಿ ತಾವು ಅಲ್ವಾ? ಹೈಬ್ರಿಡನ್ನು ಬಳಸ್ಬೋದು ಅಂತೀರಾ? ಖಂಡಿತವಾಗಿಯೂ. ಈಗ ಹೈಬ್ರಿಡ್ ಅಂತಂದರೆ ಈಗ ಮಾರ್ಕೆಟಲ್ಲಿ ಖಾಸಗಿ ಕಂಪ್ನಿಯ ಹೈಬ್ರಿಡ್ಗಳು ಸಿಗ್ತಾ ಇದ್ದಾವೆ. ನಮ್ಮಲ್ಲಿ KRH4 ಅಂತ ಹೇಳುವಂಥ ಹೈಬ್ರಿಡ್ ಈಗಾಗಲೇ ನಾವು ರೈತರಿಗೆ ಅದನ್ನು ಒದಗಿಸ್ಕೊಟ್ಟಿದ್ವಿ. ಹೊಸದಾಗಿ KRH11 ಅನ್ನುವಂಥ ತಳಿ ಕೂಡ ಹೈಬ್ರಿಡ್ ತಳಿ ನಮ್ಮಲ್ಲಿ ಈಗ ನಾವು ರೈತರ ಜಮೀನಲ್ಲಿ ಪ್ರಾಯೋಗಿಕವಾಗಿ ಬೆಳೆದು ಚೆನ್ನಾಗಿ ಬರ್ತಾ ಇದೆ ಅಂತ ನಾವು ಕಂಡುಕೊಂಡಿದ್ದರಿಂದ ಈ ಬೇಸಿಗೆನಲ್ಲಿ ಆಸಕ್ತಿ ಇರುವಂಥ ರೈತರಿಗೆ ಸ್ವಲ್ಪ ಮಟ್ಟಿಗೆ ಪ್ರಾಯೋಗಿಕವಾಗಿ ಬೆಳೀಲಿಕ್ಕೆ ಬೇಕಾದಷ್ಟು ಬಿತ್ತನೆಯನ್ನು ನಾವು ಒದಗಿಸ್ಕೊಡ್ತೀವಿ. ಎಲ್ಲಿವರೆಗೂ ಬೇಸಿಗೆ ಭತ್ತನ ಬಿತ್ತನೆ ಮಾಡೋದಕ್ಕೆ ಅವಕಾಶ ಇದೆ? ಜನವರಿ 15 ಅಂತ ಹೇಳಿದ್ರೆ ಎಲ್ಲಿವರೆಗೂ ಬಿತ್ತನೆ ಮಾಡ್ಕೋಬಹುದು? ಜನವರಿ 15ರಿಂದ ಪ್ರಾರಂಭವಾಗಿ ಫೆಬ್ರವರಿ ಮಧ್ಯದ ತನಕ ನಾವು ಬಿತ್ತನೆ ಹಾಕೋದು ಸೂಕ್ತ. ಫೆಬ್ರವರಿ 15ರ ತನಕ ಹಾಕಬಹುದು. ಅದಕ್ಕಿಂತ ತಡವಾದರೆ ಮಳೆಗೆ ಸಿಗುವಂಥ ಸಾಧ್ಯತೆ ಜಾಸ್ತಿ. ಮತ್ತು ಮಧ್ಯದಲ್ಲಿ ಮೋಡ ಕವಿದ ವಾತಾವರಣ ಬಂತು ಅಂದರೆ ಅದರಲ್ಲಿ ರೋಗದ ಪ್ರಮಾಣವನ್ನು ಜಾಸ್ತಿ ಆಗುವಂಥ ಸಂಭವ ಇರೋದ್ರಿಂದ ಬಿತ್ತನೆಯನ್ನು ನಾವು ಜನವರಿ 15ರಿಂದ ಫೆಬ್ರವರಿ 15ರ ಒಳಗಾಗಿ ಮುಗಿಸೋದು ಸೂಕ್ತ. ಡಾಕ್ಟ್ರೇ, ಈ ತಳಿ ವಿಜ್ಞಾನಿಗಳ ಮೇಲೆ ಈ ನಾಟಿ ತಳಿ ಸಂರಕ್ಷಕರದ್ದು ಒಂದು ಬಹುದೊಡ್ಡ ಆರೋಪ ಇದೆ. ಹಿಂದೆಲ್ಲ ನಾಟಿ ತಳಿ ಬೆಳೀತಾ ಇದ್ವಿ, ಸಿಕ್ಕಾಪಟ್ಟೆ ಮೇವು ಬಿಡೋದು, ಕಾಳು ಬಿಡೋದು. ಆದರೆ ಈಗ ಏನು ಮಾಡಿಬಿಟ್ಟಿದ್ದಾರೆ ಅಂತಂದರೆ ಎಲ್ಲ ಗಿಡ್ಡ ತಳಿ ಮಾಡಿಬಿಟ್ಟು ಮೇವು ಕಡಿಮೆ ಆಗಿದೆ, ಇಳುವರಿ ಏನೋ ಜಾಸ್ತಿ ಬರುತ್ತೆ, ಆದರೆ ದನಿಗೆ ಮೇವಿಲ್ದಂಗೆ ಆಗ್ಬಿಟ್ಟಿದೆ ಅಂತ. ಈಗ ಒಬ್ಬ ತಳಿ ವಿಜ್ಞಾನಿ ತಾವು ಈಗ ಮೇವು ಮೆಲುಕು ಬಾನುಲಿ ಸರಣಿಯಲ್ಲಿ ಇದಕ್ಕೆ ತಾವು ಕೊಡುವಂತಹ ಸ್ಪಷ್ಟೀಕರಣ ಏನು ಮಾಡಬಹುದು ರೈತರು ಅಂತ ತಮಗನ್ಸುತ್ತೆ? ಈಗಾಗಲೇ ಏನು ಸ್ಥಳೀಯ ತಳಿಗಳನ್ನ ಏನು ಬೆಳೀತಾ ಇದ್ದಂಥ ರೈತರದ್ದು ಏನು ಭಾವನೆ ಏನಿತ್ತು, ಸ್ಥಳೀಯ ತಳಿಗಳದ್ದು ಇದ್ದಂಥ ತೊಂದರೆಗಳನ್ನ ಮನಸ್ಸಿನಲ್ಲಿ ಇಟ್ಕೊಂಡ್ರೆ ಅವರು ಈ ಹೊಸ ತಳಿಗಳಿಗೆ ಅವರು ಹೋಗಲೇಬೇಕಾಗ್ತದೆ. ಸ್ಥಳೀಯ ತಳಿಗಳು ಯಾವಾಗಲೂ ಕೂಡ ಒಂದು ಹಂಗಾಮಿಗೆ ಮಾತ್ರ ಸೂಕ್ತ ಆಗ್ತಾಯಿದ್ವು. ಅಂದರೆ ಮುಂಗಾರು ಅಂದರೆ ಮುಂಗಾರಿನಲ್ಲಿ ಮಾತ್ರ ಬರ್ತಾಯಿದ್ವು. ಆಮೇಲೆ ಅವೆಲ್ಲ ಎತ್ತರವಾಗಿ ಬೆಳೀತಿದ್ದರಿಂದ ಹುಲ್ಲು ಸಿಗ್ತಾಯಿತ್ತು, ಅದು ನಿಜ. ಆದರೆ ಎತ್ತರವಾಗಿ ಬೆಳೆಯುವಂಥ ಸಂದರ್ಭದಲ್ಲಿ ಬಿದ್ದೋಗುವಂಥ ಸಂಭವನೂ ಜಾಸ್ತಿ ಇರ್ತಿತ್ತು. ಆಮೇಲೆ ಅವುಗಳಿಗೆಲ್ಲವೂ ಕೂಡ ಈಗಿನ ನಮ್ಮ ಏನು ನಿರ್ವಹಣೆ ಇದೆ, ಗೊಬ್ಬರ ಹಾಕ್ತಾರೆ, ಏನು ರಾಸಾಯನಿಕ ಗೊಬ್ಬರಗಳನ್ನ ಬಳಸಿದ್ರೆ ಅವು ತೀರಾ ಎತ್ತರ ಬೆಳೆದು ಬಿದ್ದೋಗ್ಬಿಡ್ತಿದ್ವು. ಹಾಗಾಗಿ ಒಂದು ಸರ್ತಿ ಬಿದ್ದರೆ ಅದು ಇಳುವರಿ ಬಹಳ ಕಡಿಮೆ ಆಗ್ತಿತ್ತು ಮತ್ತು ಮೇವು ಕೂಡ ಅದರ ಗುಣಮಟ್ಟ ಕಡಿಮೆ ಆಗ್ತಾಯಿತ್ತು. ಆ ದೃಷ್ಟಿನಲ್ಲಿ ಅವುಗಳನ್ನು ಈಗ ನಾವು ಸಂಕಲನ ಮಾಡಿ ಹೊಸದಾದ ತಳಿಗಳನ್ನ ನಾವು ಕಂಡುಹಿಡಿದಿರೋದು ಈ ಹಳೆಯ ತಳಿಗಳ ಗುಣಮಟ್ಟವನ್ನು ಅಥವಾ ಅದರ ಗುಣವಿಶೇಷತೆಗಳನ್ನ ಉಳಿಸ್ಕೊಂಡು ನಾವು ಹೊಸ ತಳಿಗಳನ್ನ ನಾವು ಈಗ ಅಭಿವೃದ್ಧಿ ಮಾಡಿದ್ದೀವಿ. ಹೊಸ ತಳಿಗಳು ಈಗ ನಮಗೆ ಕಡಿಮೆ ಅವಧಿಯಲ್ಲಿ ಆಗಿದ್ದಾವೆ. ಎತ್ತರನೂ ತುಂಬ ಬೆಳೆಯೋದಿಲ್ಲ, ಅಂದರೆ ಹೆಚ್ಚು ಕಡಿಮೆ 1 ಮೀಟ್ರ್ ಎತ್ತರ ಬೆಳೆಯೋದ್ರಿಂದ ಹುಲ್ಲು ಕೂಡ ಸಾಕಷ್ಟು ಸಿಕ್ಕುತ್ತೆ. ತೆಂಡೆ ಹೊಡೆಯೋ ಪ್ರಮಾಣ ಇತ್ತೀಚಿನ ತಳಿಗಳಲ್ಲಿ ಜಾಸ್ತಿ ಇರೋದ್ರಿಂದ ಅದು ಕೂಡ ಲಾಭದಾಯಕ ಆಗ್ತದೆ. ಇಳುವರಿನೂ ಜಾಸ್ತಿ ಆಗ್ತಾ ಇರೋದ್ರಿಂದ ರೈತರಿಗೆ ಭತ್ತ ಹುಲ್ಲು ಎರಡೂ ಕೂಡ ಸಮವಾಗಿ ಸಿಗುತ್ತೆ ಅನ್ನೋಂಥ ದೃಷ್ಟಿನಲ್ಲಿ ಹೊಸ ತಳಿಗಳನ್ನ ನಾವೀಗ ನಾವು ಅಭಿವೃದ್ಧಿ ಮಾಡಿದ್ದೀವಿ. ರೈತರು ಅವುಗಳನ್ನ ನೋಡಿ ಬಳಸ್ಕೊಳ್ಳೋದು ಸೂಕ್ತ ಆಗ್ತದೆ. ಈ ಸ್ಥಳೀಯ ತಳಿ ಭತ್ತದ ಹುಲ್ಲನ್ನು ಚೆನ್ನಾಗಿ ತಿಂತವೆ ಹಸುಗಳು, ಆದರೆ ಈ ಹೈಬ್ರಿಡ್ ತಳಿಗಳು ಅಥವಾ ಸುಧಾರಿಸಿದ ತಳಿಗಳ ಹುಲ್ಲನ್ನು ಯಾಕೋ ಗೊಂತಲ್ಲೇ ಎಳೆದಾಡ್ತವೆ ಅಂತಾರೆ ರೈತರು. ಈ ಮಾತು ನಿಜವೇ? ಇಲ್ಲ, ಆ ರೀತಿ ಏನೂ ಇಲ್ಲ. ದನಗಳಿಗೆ ಬೇಕಾದಂಥ ಮೇವು ಮೊದಲು ಹೊಟ್ಟೆ ತುಂಬಿಸೋಂಥ ಮೇವು ಬೇಕಾಗಿದೆ. ಹಾಗಾಗಿ ಒಣಹುಲ್ಲು ಸ್ಥಳೀಯ ತಳಿಗಳಿಗೂ ಅಥವಾ ಇತ್ತೀಚೆಗೆ ಅಭಿವೃದ್ಧಿಪಡಿಸಿದಂಥ ತಳಿಗಳಿಗೂ ಅಷ್ಟೇನು ವ್ಯತ್ಯಾಸ ಏನೂ ಇಲ್ಲ. ಇತ್ತೀಚಿನ ತಳಿಗಳಲ್ಲಿನೂ ಕೂಡ ಹುಲ್ಲಿನ ಗುಣಮಟ್ಟದ ಬಗ್ಗೆನೂ ಕೂಡ ನಾವು ಕಾಳಜಿ ವಹಿಸಿ ಅವುಗಳನ್ನು ಕೂಡ ನಾವು ವಿಶ್ಲೇಷಣೆ ಮಾಡಿ ಅದರಲ್ಲೂ ಕೂಡ ದನಗಳು ಇಷ್ಟಪಡೋ ರೀತಿಗೆ ಇರುವಂಥ ತಳಿಗಳನ್ನು ಕೂಡ ನಾವು ಆಯ್ಕೆ ಮಾಡ್ಕೋತಾ ಇದ್ದೀವಿ. ಖಂಡಿತವಾಗಿಯೂ ನಮ್ಮ ಇತ್ತೀಚಿನ ತಳಿಗಳು ಕೂಡ ದನಗಳಿಗೆ ಇಷ್ಟ ಆಗೇ ಆಗ್ತವೆ ಅಂತ. ಅಂದರೆ ಯಾವುದೇ ಆಹಾರ ಧಾನ್ಯದ ಬೆಳೆಗಳನ್ನು ತಾವು ತೆಗೆದುಕೊಂಡ್ರೂ ಡಾಕ್ಟ್ರೆ, ಇದು ಧಾನ್ಯ ಮನುಷ್ಯನ ಆಹಾರ ಆದರೆ ಸಸ್ಯದ ಭಾಗ ಜಾನುವಾರುಗಳ ಆಹಾರ ಆಗುತ್ತೆ. ಹೌದು. ಈಗ ಒಬ್ಬ ರೈತ ತನ್ನ ಬಗ್ಗೆ ಎಷ್ಟು ಯೋಚನೆ ಮಾಡ್ತಾನೋ ತಾನು ಸಾಕಿರುವಂತಹ ಜಾನುವಾರುಗಳ ಬಗ್ಗೆನೂ ಅಷ್ಟೇ ಯೋಚನೆ ಮಾಡಬೇಕು. ಆ ದೃಷ್ಟಿಯಲ್ಲಿ ತಳಿ ವಿಜ್ಞಾನಿಗಳು ಈ ನಿಟ್ಟಿನತ್ತನೂ ಕೂಡ ಗಮನ ಹರಿಸಿದರೆ ಒಳ್ಳೆಯದು ಅನ್ನೋದು ಒಂದು ಅಭಿಪ್ರಾಯ ಇದೆ. ಹೌದು. ಸೊ ಈಗ ತಳಿ ವಿಜ್ಞಾನಿಗಳು ತಾವು ಹೇಳ್ತಾ ಇದ್ದೀರಿ, ಎರಡನ್ನೂ ಕೂಡ ನಾವು ಗಮನದಲ್ಲಿ ಇಟ್ಕೊಂಡಿದ್ದೀವಿ ಅಂತ ಅಲ್ವಾ? ನಿಜ. ಈಗ ಕಟಾವಾಗ್ತಾ ಇದೆಯಲ್ಲ ಭತ್ತ, ಈಗ ಏನಾಗುತ್ತೆ, ಸೈಕ್ಲೋನ್ಗಳು ಸರಮಾಲೆನೇ ಬರ್ತಾನೆ ಇರೋದ್ರಿಂದ ಹೇಗೆ ಹುಲ್ಲಿನ ಗುಣಮಟ್ಟವನ್ನು ಸಂರಕ್ಷಣೆ ಮಾಡ್ಕೋಬೋದು, ಏನು ಮಾಡ್ಕೋಬೋದು ಅಂತ ಹೇಳ್ತೀರಿ? ಈಗ ಯಾಂತ್ರೀಕೃತ ಕಟಾವು ಬಂದಿದೆ, ಬೇಲರ್ಗಳು ಬಂದಿದೆ, ಸುತ್ತಿ ಕೊಟ್ಬಿಡುತ್ತೆ ಚಕ್ರದ ಥರ. ಈಗ ಅದನ್ನು ಇಟ್ಕೊಂಡ್ರೆ ಸರಿನಾ, ಅಥವಾ ಸಾಂಪ್ರದಾಯಿಕವಾಗಿ ಏನು ಮೆದೆ ಹಾಕ್ತಿದ್ರಲ್ಲ ಹಿಂದೆಲ್ಲ, ಆ ಥರ ಮೆದೆ ಹಾಕ್ಕೊಂಡ್ರೆ ಒಳ್ಳೆಯದಾ? ಹೇಗೆ ನಿಮ್ಮ ಸಲಹೆ ಏನು? ಮೊದಲೆಲ್ಲ ಸಾಕಷ್ಟು ಕಾರ್ಮಿಕರು ಸಿಗ್ತಾ ಇದ್ದರಿಂದ
ಕೈನಿಂದ ಕಟಾವು ಮಾಡಿ ಅದನ್ನು ಕಣದಲ್ಲಿ ಬಡಿದು ಹುಲ್ಲನ್ನು ಅವರು ದನಗಳಿಂದ ತುಳಿಸಿ ಅದನ್ನು ಹದ ಮಾಡಿ ಕಂತೆ ಕಟ್ಟಿ ಅದನ್ನು ಮೆದೆ ಹಾಕಿ ಇಟ್ಕೊತಾ ಇದ್ರು. ಆದರೆ ಈಗ ಯಾವಾಗ ಆಳುಗಳ ಲಭ್ಯತೆ ಯಾವಾಗ ಕಷ್ಟ ಆಗ್ತಾ ಇದೆಯೋ ವಿಧಿ ಇಲ್ಲದೆ ನಾವು ಯಾಂತ್ರೀಕರಣಕ್ಕೆ ಹೋಗಲೇಬೇಕಾಗಿ ಬಂದಿದೆ. ಹಾಗಾಗಿ ಈಗ ಮೆಷಿನನ್ನು ಬಳಸಿ ನಾವು ಕಟ್ ಮಾಡಿದಾಗ ಹುಲ್ಲು ಸ್ವಲ್ಪ ತುಂಡಾಗ್ತದೆ ಅನ್ನೋದು ಒಂದು ಅಪಾದನೆ ಇತ್ತು. ಅದನ್ನು ಒಟ್ಟು ಮಾಡಿ ಕಂತೆ ಕಟ್ಟಲಿಕ್ಕೆ ಕಷ್ಟ ಆಗ್ತಾ ಇತ್ತೇನೋ ಅಂಥದ್ದು ಮೊದಲಿದ್ದಂಥ ಭಾವನೆ. ಆದರೆ ಇತ್ತೀಚೆಗೆ ಬೇಲರ್ ಬಂದಿರೋದ್ರಿಂದ ಆ ಹುಲ್ಲನ್ನೇ ಕ್ಲೀನಾಗಿ ಅದು ಒಟ್ಟು ಮಾಡಿ ಕಂತೆ ಕಟ್ಟಿ ಅದು ಕೊಡೋದ್ರಿಂದ ಈಗ ಅದನ್ನೇ ನಾವು ಚೆನ್ನಾಗಿ ನಾವು ಮೆದೆ ಹಾಕೊಳ್ಳೋವಂಥ ಅವಕಾಶಗಳಿಗೆ ಚೆನ್ನಾಗಿ ಆಗಿರೋದ್ರಿಂದ ಹುಲ್ಲೆಲ್ಲೂ ವೇಸ್ಟ್ ಆಗ್ತಾ ಇಲ್ಲ. ಈಗ ರೈತರು ಅದನ್ನು ಮೆಷಿನ್ಗಳ ಮುಖಾಂತರ ಅದನ್ನು ಕಂತೆ ಕಟ್ಟಿ ಒಪ್ಪವಾಗಿ ಜೋಡಿಸ್ಕೊಳ್ತಾ ಇರೋದ್ರಿಂದ ಹುಲ್ಲು ಎಲ್ಲೂ ವ್ಯರ್ಥ ಆಗದೆ ದನಗಳಿಗೆ ಸಾಕಷ್ಟು ಪ್ರಮಾಣದಲ್ಲಿ ಮೇವು ಸಿಗ್ತಾ ಇದೆ. ಇಲ್ಲಿ ಗಮನಿಸಬೇಕಾದ ಅಂಶ ಏನು ಅಂತ ಹೇಳಿದ್ರೆ, ಈ ಸೈಕ್ಲೋನ್ ಅಂತ ಪರಿಸ್ಥಿತಿ ಇದ್ದಾಗ ಸ್ವಲ್ಪ ರೈತರು ಎಚ್ಚರ ವಹಿಸೋದು ಒಳ್ಳೆಯದು. ಮಳೆ ವಿಪರೀತವಾಗಿ ಬರುತ್ತೆ ಅನ್ನೋ ನಿರೀಕ್ಷೆ ಇದ್ದರೆ, ವಿಪರೀತವಾಗಿ ಏನು ಗಾಳಿ ಮಳೆ ಸಂದರ್ಭದಲ್ಲಿ ಹುಲ್ಲನ್ನು ಸಂರಕ್ಷಣೆ ಮಾಡ್ಕೋಬೇಕು ಅಂತ ಹೇಳ್ತೀವಿ. ಮುನ್ಸೂಚನೆಯನ್ನು ಈಗ ಆಕಾಶವಾಣಿಯವರ ಮುಖಾಂತರನೂ ಕೂಡ ಮುನ್ಸೂಚನೆಯನ್ನು ಕೊಡ್ತಾ ಇರ್ತಾರೆ. ಮಳೆಯ ವಾತಾವರಣದ ಬಗ್ಗೆ ರೈತರಿಗೆ ಎಚ್ಚರಿಕೆಯನ್ನು ಹೇಳ್ತಾ ಇರ್ತಾರೆ. ಅವುಗಳನ್ನ ಗಮನದಲ್ಲಿಟ್ಕೊಂಡು ಕೊಯ್ಲನ್ನು ಒಂದಷ್ಟು ದಿನ ಮುಂದಕ್ಕೆ ಹಾಕ್ಕೊಂಡ್ರೂ ಕೂಡ ಏನು ತೊಂದರೆ ಆಗೋದಿಲ್ಲ. ಬೆಳೆ ಎಲ್ಲಿ ತನಕನೂ ಜಮೀನಿನಲ್ಲಿರ್ತದೋ ಅಲ್ಲಿ ಹುಲ್ಲು ಅಷ್ಟು ವ್ಯರ್ಥ ಆಗೋದಿಲ್ಲ, ಅದರ ಗುಣಮಟ್ಟನೂ ಕೂಡ ಹಾಳಾಗೋದಿಲ್ಲ. ಅದನ್ನು ಗಮನದಲ್ಲಿ ಇಟ್ಕೊಂಡು ಕೊಯ್ಲು ಮಾಡಿ ಒಕ್ಕಣೆ ಮಾಡೋದ್ರಿಂದ ಹುಲ್ಲಿನ ಗುಣಮಟ್ಟವನ್ನು ನಾವು ಕಾಪಾಡ್ಕೋಬಹುದು. ಎಷ್ಟೋ ಜನ ರೈತರು ಕಳೆದ ಸಾಲಿನಲ್ಲಿ ಭತ್ತಕ್ಕಿಂತ ನನಗೆ ಹುಲ್ಲಲ್ಲೇ ಜಾಸ್ತಿ ಆದಾಯ ಬಂತು ಅಂತ ಹೇಳೋದನ್ನು ನಾವು ಕೇಳಿದ್ವಿ. ಹೌದೌದು ಹೌದು. ಏಕೆಂದರೆ ಮೇವಿನ ಕೊರತೆ ಇದ್ದಾಗ ಹುಲ್ಲೇ ಭತ್ತಕ್ಕಿಂತ ಆದಾಯ ಸಿಕ್ಬಿಡುತ್ತೆ. ಅಂದರೆ ಈಗ ರೈತರು ತಾವು ಬೆಳೆದಿರುವಂತಹ ಭತ್ತ ಮತ್ತು ಹುಲ್ಲು ಎರಡನ್ನೂ ಸಂರಕ್ಷಣೆ ಮಾಡ್ಕೋಬೇಕಾದ ಅಗತ್ಯ ಸಾಕಷ್ಟಿದೆ. ನಿಜವಾಗಿಯೂ ಅಲ್ವೇ? ನಿಜವಾಗೂ ಹೌದು. ಹಾಂ. ಈಗ ಯಾಂತ್ರೀಕೃತ ಕಟಾವಿರಬಹುದು, ಯಾವುದೇ ಕಟಾವಿರಬಹುದು, ಹುಲ್ಲಿನ ಗುಣಮಟ್ಟನ ಅವರು ಕಾಪಾಡ್ಕೋಬೇಕು. ಈಗ ತಾವು ಬೇರೆ ಬೇರೆ ಬೆಳೆಗಳಲ್ಲೂ ಕೂಡ ತಳಿಗಳ ಸುಧಾರಣೆ ಮಾಡಿದ್ದೀರಿ. ಈಗ ರಾಗಿ ಇದೆ, ಸಿರಿಧಾನ್ಯ ಇದೆ, ಏಕದಳ ಧಾನ್ಯದ ಸಾಕಷ್ಟು ಬೆಳೆಗಳನ್ನು ಕೂಡ ತಾವು ಮಾಡಿದ್ದೀರಿ. ಮುಸ್ಕಿನ ಜೋಳ, ಜೋಳ ಇವನ್ನೂ ಕೂಡ ಎರಡೂ ಉದ್ದೇಶಕ್ಕೆ ಬೆಳಿಬೇಕು ಅಂದಾಗ ಏನಾದರೂ ಎಚ್ಚರಿಕೆ ತಗೋಬೇಕು ಅಂತ ಅನ್ಸುತ್ತೆ ತಮಗೆ? ಈಗಾಗಲೇ ನಮ್ಮಲ್ಲಿ ಈಗ ನಾವು ಮುಸ್ಕಿನ ಜೋಳದ ತಳಿಗಳನ್ನ ನಾವು ಏನು ಅಭಿವೃದ್ಧಿ ಮಾಡಿದ್ದೀವಿ, ಅದರಲ್ಲಿ ಒಂದು ವಿಶೇಷ ಗುಣವನ್ನು ನಾವು ನೋಡ್ತಾ ಇದ್ದೀವಿ. ಅಂದರೆ ಸ್ಟೇ ಗ್ರೀನ್ ಅಂತ. ಅಂದರೆ ಏನು ಅದ್ರದ್ದು ಮೋತೆ ಒಣಗುವಂಥ ಹಂತದಲ್ಲೂ ಕೂಡ ಏನು ಗಿಡ ಕಾಂಡ ಹಸಿರಾಗಿ ಉಳಿಯುತ್ತದೆ. ಅದು ದನಗಳಿಗೆ ನೇರವಾಗಿ ಮೇವಾಗಿ ಬಳಸ್ಬೋದು. ಜೊತೆಗೆ ಅವನ್ನ ರಸಮೇವಾಗಿ ಕೂಡ ನಾವು ಸೈಲೇಜಿನ ಮುಖಾಂತರ ಮಾಡಿ ಇಟ್ಕೊಳ್ಳೋದ್ರಿಂದ ಅದು ಈಗ ರೈತರಿಗೆ ಅದು ಬಹಳ ಉಪಯೋಗ ಆಗ್ತಾ ಇದೆ. ಆ ರೀತಿಯ ಮೇವಿನ ಮುಸ್ಕಿನ ಜೋಳ ಆಗ್ಬೋದು, ಜೋಳವನ್ನೇ ಆಗಬಹುದು, ಅವನ್ನ ನಾವು ಬೆಳೆದಾಗ 50% ಹೂ ಹೊರಟ ಸಂದರ್ಭದಲ್ಲಿ ಕಟಾವು ಮಾಡಿ ಮೇಯಿಸೋದ್ರಿಂದ ಅದರದ್ದು ಒಂದು ಗುಣಮಟ್ಟ ಬಹಳ ಚೆನ್ನಾಗಿರ್ತದೆ. ದನಗಳು ಅವನ್ನ ಚೆನ್ನಾಗಿ ಇಷ್ಟಪಟ್ಟು ತಿಂತವೆ ಅನ್ನೋಂಥ ಒಂದು ನಾವು ಕಂಡಿದ್ದೇವೆ. ಅದನ್ನು ರೈತರು ಇದನ್ನು ಮನಸ್ಸಲ್ಲಿಟ್ಕೊಂಡು ಕೂಡ ಮುಸ್ಕಿನ ಜೋಳ ಆಗ್ಬೋದು ಅಥವಾ ಮೇವಿನ ಬೆಳೆಯನ್ನು ಕೂಡ ನಾವು ರೈತರು ಬೆಳ್ಕೋಬಹುದು. ಮೇವಿನ ಸಜ್ಜೆ ಕೂಡ ಬರ್ತದೆ, ನಮ್ಮಲ್ಲಿ ಕಂಬು ಅಂತೀವಿ. ಆ ಕಂಬಿನಲ್ಲಿ ಕೂಡ ಮೇವಿನ ತಳಿಗಳೇ ಈಗ ಲಭ್ಯ ಇದ್ದಾವೆ. ರೈತರು ಅವನ್ನು ಕೂಡ ಬೆಳ್ಕೋಬಹುದು. ಡಾಕ್ಟ್ರೇ, ಈಗ ಒಂದು ಕಡೆ ತಾವು VC ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರ ತಾವು ಮೇವಿನ ಬೆಳೆಗಳ ಅಭಿವೃದ್ಧಿಗೆ ಕೆಲಸ ಮಾಡ್ತಾ ಇದ್ದೀರಿ. ಮತ್ತೊಂದು ಕಡೆ ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಸೇವಾ ಇಲಾಖೆ ಅವರು ಕೂಡ ಮೇವಿನ ಅಭಿವೃದ್ಧಿ ಬಗ್ಗೆ ಕೆಲಸ ಮಾಡ್ತಾರೆ. ಮತ್ತು ಬಹಳ ದೊಡ್ಡ ಸಂಸ್ಥೆ ಅಂದರೆ KMF, ಹಾಲಿನ ಒಕ್ಕೂಟಗಳು ಅಂತೇನಿದ್ದಾವೆ, ಅವರು ಹಾಲಿನ ಸಹಕಾರ ಸಂಘಗಳ ಮೂಲಕ ಮೇವಿನ ಬೀಜದ ಪ್ಯಾಕೆಟ್ಗಳಾಗ್ಬೋದು, ಮೇವಿನ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಮತ್ತು ಎಷ್ಟೋ ಕಡೆ KMF ಕೂಡ ಮೇವು ಅಭಿವೃದ್ಧಿ ತಾಕುಗಳನ್ನೇ ಕೂಡ ಅಭಿವೃದ್ಧಿ ಮಾಡಿರುತ್ತೆ. ಅಲ್ಲಿಂದಲೂ ಕೂಡ ಬಿತ್ತನೆಯನ್ನು ಅವರು ಕೊಡ್ತಾರೆ. ಅಂದರೆ ಈ ಮೂರು ಜನರ ಸಹಯೋಗ ಈ ಮೇವು ಮೆಲುಕು ಬಾನುಲಿ ಸರಣಿಯಲ್ಲಿ ಇದೆಯಾ, ಹೇಗೆ? ಖಂಡಿತವಾಗಿಯೂ ನಾವು ಕೃಷಿ ವಿಶ್ವವಿದ್ಯಾನಿಲಯದ ವತಿಯಿಂದ ವಲಯ ಕೃಷಿ ಸಂಶೋಧನಾ ಕೇಂದ್ರ ಮತ್ತು ನಮ್ಮಲ್ಲಿ ಕೃಷಿ ಕಾಲೇಜಿದೆ, ಕೃಷಿ ವಿಜ್ಞಾನ ಕೇಂದ್ರ, ಇದು ನಾವು ಯೂನಿವರ್ಸಿಟಿಯ ಮುಖಾಂತರ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಾಗ ಮೈಸೂರು ಆಕಾಶವಾಣಿಯವರ ಸಹಯೋಗ, ಜೊತೆಗೆ ಮಂಡ್ಯದ ಮನ್ಮುಲ್ ಏನು ಹಾಲು ಒಕ್ಕೂಟ ಇದೆ ಅದು, ಮತ್ತು ಪಶು ವೈದ್ಯಕೀಯ ಇಲಾಖೆ ಜೊತೆಗೆ ನಾವು ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡ್ತಾ ಇದ್ವಿ. ಇದರಲ್ಲಿ ಪಶು ವೈದ್ಯಕೀಯ ಇಲಾಖೆಯ ಏನು ಡಾಕ್ಟರ್ಗಳಿದ್ದಾರೆ ಅವರುಗಳು ಕೂಡ ಇದರಲ್ಲಿ ಭಾಗವಹಿಸ್ತಾರೆ. ಪೋಷಣಾ ತಜ್ಞರಿದ್ದಾರೆ, ಅಂದರೆ ದನಗಳ ಮೇವಿನ ಬಗ್ಗೆ ವಿಶೇಷವಾದ ಪರಿಣಿತಿ ಹೊಂದಿರತಕ್ಕಂಥ ವಿಜ್ಞಾನಿಗಳು ಕೂಡ ಇದರಲ್ಲಿ ಭಾಗವಹಿಸ್ತಾರೆ. ಜೊತೆಗೆ ಇಲಾಖೆಯಲ್ಲಿ ಇರ್ತಕ್ಕಂಥ
ಪಶುವೈದ್ಯ ತಜ್ಞರು ಏನಿದ್ದಾರೆ ಅವರು ಪಶುಗಳ ಆರೋಗ್ಯದ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಡ್ತಾರೆ. ಡಾಕ್ಟ್ರೆ, ನಿಮ್ಮಲ್ಲೂ ಒಂದು ಡೈರಿ ಯೂನಿಟ್ ಇದೆ ಅಲ್ಲ? ನಮ್ಮಲ್ಲಿದೆ. ಹೌದು ಹೌದು. ನೀವು ಹಸು ಸಾಕ್ತೀರಿ? ಖಂಡಿತ ನಮ್ಮಲ್ಲಿಯೂ ಇದೆ. ಅಂದರೆ ಈಗ ನೀವು ಬೆಳೆದಿರೋ ಮೇವನ್ನೇ ಅದಕ್ಕೆ ಬಳಸೋದಾ ಅಥವಾ ನೀವು ಖರೀದಿ ಮಾಡಬೇಕಂತ ಸಂದರ್ಭ ಬರುತ್ತೋ? ಖರೀದಿ ಮಾಡೋಂಥ ಪರಿಸ್ಥಿತಿ ನಮ್ಮಲ್ಲೇನು ಬಂದಿಲ್ಲ. ನಾವು ಏನು ಬೆಳೆದಿದ್ದೀವಿ ಅದರದ್ದು ಏನು ಉಳಿಕೆ ಇರ್ತದಲ್ಲ ಅವುಗಳನ್ನ ನಾವು ಬಳಸ್ಕೊಂಡು ಒಣ ಹುಲ್ಲಾಗ್ಬೋದು ಮತ್ತು ಹಸಿ ಹುಲ್ಲಾಗ್ಬೋದು ಇವುಗಳನ್ನೆಲ್ಲ ಬಳಸ್ಕೊಂಡು ನಮ್ಮದೇ ಆದಂಥ ಒಂದು ಡೈರಿಯನ್ನು ಕೂಡ ನಾವು ವಲಯ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ನಾವು ನಡ್ಸ್ಕೊಂಡು ಬರ್ತಾ ಇದ್ದೀವಿ. ನಮ್ಮಲ್ಲಿ ಈಗ ಬಹುತೇಕ 80-90 ಕಾಲ್ನಡೆಗಳು ನಮ್ಮ ಹತ್ರ ಇವೆ. ನೋಡಿದ್ರ ಅಷ್ಟು ಇದ್ದಾವೆ. ನಾವು ಕುರಿ ಸಾಕಾಣಿಕೆಯನ್ನು ಕೂಡ ಮಾಡ್ತಾ ಇದ್ದೀವಿ. ಮೇಕೆ ಸಾಕಾಣಿಕೆ ಕೂಡ ನಮ್ಮಲ್ಲಿದೆ. ಇವೆಲ್ಲವನ್ನು ಕೂಡ ನಾವು ರೈತರಿಗೆ ಪರಿಚಯ ಮಾಡೋ ದೃಷ್ಟಿಯಿಂದ ಮತ್ತು ಅವರು ಬಂದಾಗ ಮಾಹಿತಿಯನ್ನು ಒದಗಿಸೋ ದೃಷ್ಟಿಯಿಂದ ನಾವು ಇವುಗಳನ್ನೆಲ್ಲ ನಾವಲ್ಲಿ ನಿರ್ವಹಣೆ ಮಾಡಿದ್ದೀವಿ. ಅಂದರೆ ಒಂದು ಲೆಕ್ಕದಲ್ಲಿ ರೈತರು ಸಾಕುವಂತಹ ಜಾನುವಾರು ಅಂದರೆ ಎಲ್ಲರೂ ಅಂದ್ಕೊಳ್ಳೋದು ಹಸು ಅಷ್ಟೇ, ಯಾಕೆಂದರೆ ಹಾಲು ಕೊಡುತ್ತೆ ಅಂತ. ಆದರೆ ಎತ್ತುಗಳ ಬಗ್ಗೆ ಗಮನ ಕೊಡಲ್ಲ. ಆಮೇಲೆ ಕುರಿ ಮೇಕೆ ಅಂದರೆ ಅವೆಲ್ಲ ತಿನ್ಕೋತಾವೆ ಬಿಡೋ ಅಂತಾರೆ. ಇನ್ನೇನು ಕೋಳಿಗಳು ಹಾಗೆ ಓಡಾಡ್ಕೊಂಡಿರ್ತವೆ. ಮೇಜರ್ ಆಗಿ ನಾವು ಗಮನ ಹರಿಸ್ಬೇಕಾದ್ದು ಹಸುಗಳು ಅಂದ್ಕೊಂಡ್ಬಿಡ್ತಾರೆ. ಆದರೆ ಎಲ್ಲ ಜಾನುವಾರುಗಳಿಗೂ ಅನ್ನ ನೀರು ಆಹಾರ ಕೊಟ್ಟು ಸಲಹಬೇಕಾದಂತಹ ಗುರುತರವಾದ ಜವಾಬ್ದಾರಿ ಅನ್ನದಾತನ ಮೇಲೆ ಸದಾ ಇರುತ್ತೆ ಅಲ್ವೇ? ಹೌದು. ಏನಂದರೆ ಈ ಹಿಂದೆ ರೈತರು ನೆಮ್ಮದಿಯಾಗಿರಲಿಕ್ಕೆ ಪಶುಪಾಲನೆ ಕೃಷಿಯ ಒಂದು ಅವಿಭಾಜ್ಯ ಅಂಗ ಆಗಿತ್ತು. ವ್ಯವಸಾಯ ಅಂದರೆ ಬರೀ ಭತ್ತ ರಾಗಿ ಬೆಳೆಯೋದಲ್ಲ. ಮನೆಯಲ್ಲಿ ಎತ್ತು ಎಮ್ಮೆ ಕುರಿ ಕೋಳಿ ಇವುಗಳನ್ನ ಸಾಕ್ಕೊಂಡಿರ್ತಾ ಇದ್ದಂಥ ಅದು ಯಾವುದೇ ಸಂದರ್ಭದಲ್ಲೂ ರೈತರಿಗೆ ಉಪಯೋಗ ಆಗ್ತಾ ಇದ್ದು. ಅವರ ದೈನಂದಿನ ಬಳಕೆ ಜೊತೆಗೆ ಬೇಕಾದಷ್ಟು ಹಣಕಾಸನ್ನು ಕೂಡ ಅವು ಒದಗಿಸ್ಕೊಡ್ತಾ ಇದ್ದು. ಯಾವಾಗ ಬೇಕಾದರೂ ಮಾರಿದ್ರೆ ಒಂದಷ್ಟು ದುಡ್ಡು ಅವ್ರ ಜೇಬಿನಲ್ಲಿದ್ದ ಹಾಗಿರ್ತಿತ್ತು. ಈಗೇನಾಗಿದೆ, ನಮ್ಮಲ್ಲಿ ಮೇಯಿಸ್ಲಿಕ್ಕೆ ಜಾಗ ಇಲ್ಲ, ಮೇಯಿಸುವವರ ಸಂಖ್ಯೆ ಕಡಿಮೆ ಆಗಿದೆ. ಅದನ್ನು ನಿರ್ವಹಣೆ ಮಾಡಲಿಕ್ಕೆ ಯಾಕೋ ಒಂದು ರೀತಿಯಲ್ಲಿ ರೈತರುಗಳಿಗೆ ಸ್ವಲ್ಪ ತೊಡಕು ಅಂತ ಅನ್ನೋಂಥ ಭಾವನೆ ಮನಸ್ಸಿನಲ್ಲಿ ಹೊಕ್ಕಿರೋದ್ರಿಂದ ಪಶುಪಾಲನೆ ಬಗ್ಗೆ ಸ್ವಲ್ಪ ಮನಸ್ಸು ಕೊಡ್ತಾ ಇಲ್ಲ. ಆದರೆ ಇದು ರೈತನನ್ನು ಯಾವುದೇ ಹಂತದಲ್ಲೂ ಕೂಡ ಕಾಪಾಡ್ತಕ್ಕಂಥ ಒಂದು ವೃತ್ತಿಯಾಗಿರ್ತದೆ. ಆ ದೃಷ್ಟಿನಲ್ಲಿ ರೈತರು ವ್ಯವಸಾಯದ ಜೊತೆಗೆ ಈ ಎಲ್ಲ ಕಸುಬುಗಳು ಉಪಕಸುಬುಗಳು ಕುರಿ ಸಾಕಾಣಿಕೆ ಆಗ್ಬೋದು, ಮೇಕೆ ಸಾಕಾಣಿಕೆ ಆಗ್ಬೋದು, ಹೈನುಗಾರಿಕೆ ಆಗ್ಬೋದು, ಇವುಗಳನ್ನ ನಿರ್ವಹಿಸ್ಕೊಂಡು ಹೋದರೆ ಅವ್ರ ಜೀವನ ಚೆನ್ನಾಗಿರ್ತದೆ ಅನ್ನುವಂಥ ದೃಷ್ಟಿನಲ್ಲಿ ನಾವು ಈ ಮಾಹಿತಿಗಳನ್ನ ರೈತರಿಗೆ ಒದಗಿಸೋ ದೃಷ್ಟಿಯಿಂದನೇ ನಾವು ಮೇವು ಮೆಲುಕು ಅನ್ನುವಂಥ ಈ ಬಾನುಲಿ ಸರಣಿ ಕಾರ್ಯಕ್ರಮವನ್ನು ನಾವು ಈಗಾಗಲೇ ಆರಂಭಿಸಿದ್ದೀವಿ. ಇದು ರೈತರಿಗೆ ಉಪಯೋಗ ಆಗ್ತದೆ ಅನ್ನುವಂಥ ನಂಬಿಕೆ ನಮ್ಮದು. ನಮ್ಮ ಕಂಪನಿ ಇದು ನಮ್ಮ ಕಂಪನಿ. ಆತ್ಮೀಯ ಕೇಳುಗರೆ, ರೈತ ಉತ್ಪಾದಕ ಕಂಪನಿಗಳನ್ನ ಉತ್ತಮ ತಾಂತ್ರಿಕತೆಗಳ ಮೂಲಕ ಕಟ್ಟಬೇಕೆ? ಕಂಪನಿಗಳ ಆಡಳಿತ ನಿರ್ವಹಣೆ ಮಾಡುವುದನ್ನು ಕಲಿಯಬೇಕೆ? ಕೃಷಿ ಉತ್ಪನ್ನಗಳ ಮಾರಾಟಕ್ಕೆ ನಿಮ್ಮದೇ ಜಾಲ ರೂಪಿಸಿಕೊಳ್ಳಬೇಕೆ? ಕೃಷಿಕರದೇ ಕಂಪನಿಗಳನ್ನು ಲಾಭದಾಯಕವಾಗಿ ಮುನ್ನಡೆಸುವ ಕಲೆಯನ್ನು ಕರಗತ ಮಾಡಿಕೊಳ್ಳಬೇಕೆ? ಮತ್ತೇಕೆ ತಡ, ಆಲಿಸಿ. ಪ್ರತಿ ಗುರುವಾರ ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ ಬಿತ್ತರವಾಗುವ ಬಾನುಲಿ ಸರಣಿ ನಮ್ ಕಂಪನಿ. 26ರಂದು ಗುರುವಾರ ಫುಡ್ ಎಂಜಿನಿಯರಿಂಗ್ ತಾಂತ್ರಿಕತೆಗಳನ್ನು ಕುರಿತು ಮೈಸೂರಿನ ಕೇಂದ್ರೀಯ ಆಹಾರ ತಂತ್ರಜ್ಞಾನ ಸಂಶೋಧನಾಲಯದ ವಿಜ್ಞಾನಿ ಗಿರೀಶ್ ಘಿವಾರಿ ಅವರೊಂದಿಗೆ ಸಂದರ್ಶನವಿದೆ. ಆಹಾರವನ್ನು ಏಕೆ ಸಂಸ್ಕರಿಸಬೇಕು ಅಂದರೆ ಸರ್, ನಮ್ಮ ದೇಶದಲ್ಲಿ ಆಹಾರ ಉತ್ಪಾದನೆ, ಸಂಸ್ಕರಣೆ ಮತ್ತು ಪೂರೈಕೆಯಲ್ಲಿ ಭಾರತವು ವಿಶ್ವದಲ್ಲಿ 6ನೇ ಸ್ಥಾನದಲ್ಲಿದೆ. ಅದರಲ್ಲಿ 70% ಮಾರಾಟ ಅಥವಾ ಉತ್ಪಾದನೆಗೊಂಡ್ರೆ ರಫ್ತಿನಲ್ಲಿ ನಾವು 5ನೇ ಸ್ಥಾನದಲ್ಲಿದ್ದೇವೆ. ಕೇಳಿ ನಮ್ ಕಂಪನಿ, ಕಟ್ಟಿ ನಿಮ್ಮದೇ ಕಂಪನಿ. ರೈತ ಉತ್ಪಾದಕರ ಕಂಪನಿ. ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಏನು ಡಾಕ್ಟರ್ ಶಿವಕುಮಾರ್ ಅವರೇ? ನನ್ನ ಮೊಬೈಲ್ ಸಂಖ್ಯೆ 9446669617. ಇನ್ನೊಮ್ಮೆ ಹೇಳ್ತೀರಾ? 9446669617. ಇನ್ನೂ ಒಂದು ಸರಿ ಹೇಳ್ಬಿಡಿ. 9446669617. ಒಳ್ಳೆಯದು ಡಾಕ್ಟರ್ ಶಿವಕುಮಾರ್ ಅವರೇ. ಇದುವರೆಗೂ ಮೇವು, ಮೇವಿನ ಬೆಳೆಗಳು ಮತ್ತು ವಲಯ ಕೃಷಿ ಸಂಶೋಧನಾ ಕೇಂದ್ರದ ಕಾರ್ಯಚಟುವಟಿಕೆಗಳು ಈ ಬಗ್ಗೆ ವಿಸ್ತೃತವಾಗಿ ಮಾಹಿತಿ ನೀಡಿದ್ರಿ. ವಂದನೆಗಳು, ನಮಸ್ಕಾರ. ಧನ್ಯವಾದಗಳು. ಎಷ್ಟೊಂದು ಸೌಂದರ್ಯವಿಲ್ಲಿದೆ, ಎಷ್ಟೊಂದು ಆನಂದವಿಲ್ಲಿದೆ. ದಕ್ಷಿಣ ಒಣಪ್ರದೇಶದಲ್ಲಿ ಬೆಳೆಯಬಹುದಾದ ಪ್ರಮುಖ ಮೇವಿನ ಬೆಳೆಗಳನ್ನು ಕುರಿತು
ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಸಹ ಸಂಶೋಧನಾ ನಿರ್ದೇಶಕರಾದ ಡಾ ಎನ್ ಶಿವಕುಮಾರ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಬರುವ ವಾರ ವಿವಿಧ ಮೇವು ಬೆಳೆಗಳಲ್ಲಿ ಸುಧಾರಿತ ತಳಿಗಳನ್ನು ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ ಡಾ ಪಿ ಮಹದೇವು ಅವರೊಂದಿಗೆ ಸಂದರ್ಶನವಿದೆ. ಮೇವು ಮೆಲುಕು. ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಕೇಳಿದಿರಿ. ಜೀವನವೆಷ್ಟು ಚೆನ್ನಾಗಿದೆ, ಕಲ್ಪನೆಗಿಂತಲೂ ಮಿಗಿಲಾಗಿದೆ. ಸಹಯೋಗ ವಲಯ ಕೃಷಿ ಸಂಶೋಧನಾ ಕೇಂದ್ರ ವಿಸಿ ಫಾರಂ ಮಂಡ್ಯ. ಎಷ್ಟೊಂದು ಸೌಂದರ್ಯವಿಲ್ಲಿದೆ, ಎಷ್ಟೊಂದು ಆನಂದವಿಲ್ಲಿದೆ. ಸಂಕಲನ ಆರ್ ಲೋಕೇಶ್ವರಿ. ನಿರ್ಮಾಣ ಎನ್ ಕೇಶವಮೂರ್ತಿ. ಮೈ ಒಟ್ಟಿ ಕಣ್ತೆರೆದು